ವೇದವಾಕ್ಯವನ್ನೆಲ್ಲ ಮೋದಗಿಂತನ್ನಡಲಿ ಬೋಧಿಸುತ್ತ ಜನರ ವೇದಾವತಿ ಕೇಳಿಸಿರುವ ಸಾಧು ನಿಜಗಳಿಗೆ ಬಣಿಯುವೆನು ಸಾಧು ನಿಜಗಳಿಗೆ ಬಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ಮನ ಒಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುತರನ್ನಾಗಿ ಕೈದಾಸಿ ಜಡಿಸಿದ ಸಿದ್ಧರುಡರಿಗೆ ನನ್ನನಪ್ಪೆ ಸಿದ್ಧರುಡರಿಗೆ ನನ್ನನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಗುರುತಲಿಪ್ಪನೆ ಶಾಸ್ತ್ರವೆಂಬುವ ಬಳಿಗಳು ಬಾಳ ಶಕ್ತಿಯ ಸಿಂಹಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विलायिनी आत्मा ज्ञान प्रदानेन तस्मै श्री गुरुवे नमः। सिद्ध सद्गुरुपादाब्जं जननी जनकसत तत्तोपदेशकर्तारं नत्वा भक्तिपुरस्वरम्। बेस जैसे जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮನೀಲರು ನೇರ ನಿರಂತರ ನಿಷ್ಠುರವಾದಿಗಳು ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 10ನೇ ಗತಿಯ 5ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ನುಡಿಯಲ್ಲಿ 3ನೇ ಭೂಮಿಕೆಯಲ್ಲಿ ಸಾಧನೆಯನ್ನು ಮಾಡಿದಂಥ ಒಬ್ಬ ಸಾಧಕ ಯೋಗಿ ಇನ್ನು ಉಳಿದಂಥ 7 ಭೂಮಿಕೆಗಳಲ್ಲಿ ಪ್ರವೇಶವನ್ನು ಮಾಡಿ ಆತ ವಾಸನ ಅನುಸಾರವಾಗಿ ಅನಂತ ಪ್ರಕಾರದಿಂದ ಸಾಮಾನ್ಯ ಅಸಂಗಲ್ಲ ವಿಶೇಷ ಅಸಂಗ ಭೂಮಿಕೆಯಿಂದ ಇವನು ಪ್ರವೃತ್ತಿಯನ್ನು ಮಾಡಿಕೊಂಡು ಜ್ಞಾನಿಯಾಗಿ ಮುಕ್ತನಾಗುವನು ಅಂತ ಅಭಿಪ್ರಾಯದಿಂದ ಆತನು
ಆತನು ಮೇಲಣ ಭೂಮಿಗೆ ಮುನ್ನ ಆತನು ಅಳಿಯಲು ಅವಂ ತಿಳಿತನ್ನ ನಿಜವಾಹ ಬಗೆಗೆ ಅನುಗುಣವಾಗಿದ್ದ ಹಜ ಹರಿ ಶಿವಪದ ಮೊದಲಾಗಿದ್ದ ಬಂದರುಳ್ ಅಚ್ಚ ಭುವನಗಳನ್ನು ಮುಂದೆ ಪಡೆದು ತದ್ಭೋಗಗಳನ್ನು ಅನುಭವಿಸುತ್ತ ಸುರಸಿದ್ಧಾದಿಗಳ ಮನುಮುನಿ ಗಂಧರ್ವಾದಿತಿಗಳ ಊಲಗಗೊಳುತ್ತ ಅಖಿಲೋತ್ತಮನಾಗಿ ಲೀಲೆಯೊಳಿಯನ ಆತ್ಮಜ್ಞ ಸುಯೋಗಿ ಅಲ್ಲಿಯೇ ತಾನೊಲವೆನ್ನಂಗವೇನು ಅಲ್ಲಿಯೇ ನಿರ್ವಾಣ ಐದುವನು ಅಂತ ಈ ನುಡಿಯಲ್ಲಿ ಅರ್ಥ ಏನಂದರೆ ಆ ಮೂರನೇ ಭೂಮಿಕೆಯಲ್ಲಿರುವಂಥ ಸಾಧಕ ಯೋಗಿ ಅದರ ಮೇಲೆ ಇರುವಂಥ ಇನ್ನೂ ಭೂಮಿಕೆಗಳೇನುಂಟಲ್ಲ ಆತ ಅವನ ಶರೀರವು ಅಳಿಯಲು ಮೂರು ಭೂಮಿಕೆ ಮೂರು ಮೆಟ್ಟಲನ್ನು ಹೇರಿನ ನಾಲ್ಕನೇ ಮೆಟ್ಟಲು ಹೇರಬೇಕು ಅನ್ನೋದ್ರಾಗಾಗಿ ಪ್ರಾಣ ಹೋಗ್ತದೆ ಅಂದಾಗ ಇನ್ನು 4 ಮೆಟ್ಟಲುಗಳನ್ನ ಆತ ಹತ್ತಲೇಬೇಕಲ್ಲ. ಹಾಗಾಗಿ ಆ ಶರೀರ ನಾಶ ಆದರೆ ಅವನಂ ತಿಳಿ ಆತನನ್ನು ಸ್ವಕೀಯ ಅಂದರೆ ಯಥಾರ್ಥವಾಗಿರತಕ್ಕಂಥ ಭಾವನೆಗೆ ಅನುಗುಣವಾಗಿ ನಮ್ಮ ಯಥಾರ್ಥವಾದ ಭಾವ ಯಾವುದು ಅಂದರೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರದ ಅರಿವೇ ನಮ್ಮ ಯಥಾರ್ಥವಾದ ಜ್ಞಾನ. ಯಥಾರ್ಥ ಅಂದ್ರೇನು? ಯಾವಾಗಲೂ ಅರಿಯುವುದಂತ. ಒಂದು ಸಲ ತಿಳಿದು ಒಂದು ಸಲ ಮರ್ತರೆ ಅದು ಅಪಾರ್ಥ ಆಗ್ತದೆ. ಇದು ಅಪಾರ್ಥ ಅಲ್ಲ, ಯಥಾರ್ಥ ಅಂದರು. ಆಗ ಈ ಒಂದು ಯೋಗಿಯು ಮುಂದಿನ 4-5ನೇ ಭೂಮಿಕೆಗಳು ಸಿದ್ಧಿಸದೆ ಮಧ್ಯದಲ್ಲಿಯೇ ದೇಹ ನಾಶವಾದರೆ ಆತನ ತನು ಅಳಿಯಲಂ ನಿಜವಹ ಬಗೆಗೆ ಅನುಗುಣವಾಗಿದ್ದ ಅವನು ಹಿಂದಿನ 3 ಜನ್ಮದ ಭಾವನೆ ವಾಸನ ಅನುಸಾರವಾಗಿ ಅಜ ಹರಿ ಶಿವಪದ ಮೊದಲಾಗಿದ್ದಂದ್ರು. ಹರಿ ಹರ ಬ್ರಹ್ಮಾದಿ ಅಂದರೆ ತ್ರಿಮೂರ್ತಿಗಳು, ಇವರ ದೇವತೆಗಳು, ಇವರ ಲೋಕಗಳು ಬಹಳ ಶ್ರೇಷ್ಠವಾದವು. ಆ ಪೈಕಿ ಆತ 3ನೇ ಭೂಮಿಕೆಯಲ್ಲಿ ದೇಹ ಪತನವಾದರೆ ಹಿಂದಿನ ಭೂಮಿಕೆಯ ಅನುಸಾರವಾಗಿ ವಾಸನಾ ಗುಣಾನುಸಾರವಾಗಿ ಈ 3 ಲೋಕಗಳ ಪೈಕಿ ತನಗೆ ಇಷ್ಟವಾದ ಮನಸ್ಸಿಗೆ ಬಂದಂಥ ಯಾವುದಾದರೂ ಲೋಕದಲ್ಲಿ ಹೋಗಿರ್ಬೋದು. ಅಷ್ಟು ಸಾಮರ್ಥ್ಯ ಅದು ನೋಡ್ರಿ. ಈ ಊರಲ್ಲಿ ಈ ಮನೆಯಲ್ಲೇ ಇರಬೇಕಂತ 1000 ಜನ್ಮ ಎತ್ತೀವಿ ನಾವು. ಇದೇ ಮನೆಗೆ ಹುಟ್ಟಬೇಕು, ಇದೇ ಮನೆಗೆ ಬೆಳಿಬೇಕು, ಈ ಮನೆ ಬಿಟ್ಟು ಹೋಗಲಾರೆವು ಅಂತ ಭಾವನೆಗಳು ನಮ್ಮವ. ಆದರೆ ಜ್ಞಾನ ಸಾಧನೆ ಮಾಡಿದರೆ ಈ ಮನೆ, ಈ ಊರು, ಈ ರಾಜ್ಯ, ಈ ಲೋಕ ಅಲ್ಲ. ಹಜ ಹರಿ ರುದ್ರಾದಿಗಳ ಬ್ರಹ್ಮ ವಿಷ್ಣು ರುದ್ರಾದಿಗಳ ಲೋಕಗಳೇನವ ಆ ಲೋಕಗಳಲ್ಲಿ ತಾನು ಇಚ್ಛೆ ಮಾಡಿದಂಥ ಲೋಕದಲ್ಲಿ ಹೋಗಿ ಇರಬಹುದು ನೋಡ್ರಿ. ಅಷ್ಟು ಶಕ್ತಿ ಆದಂಥ ಸಾಧಕನಲ್ಲಿ. ಮತ್ತು ಆಯಾ ಲೋಕಕ್ಕೆ ಹೋದಾಗ ಆಯಾ ಲೋಕದ ಭೋಗಗಳು ಭಿನ್ನವ. ಈ ಮರ್ತ್ಯಲೋಕದ ಭೋಗಗಳು ಸ್ವರ್ಗಲೋಕದ ಭೋಗ ಭಿನ್ನವಿಲ್ಲ. ಇಲ್ಲಿ ರೊಟ್ಟಿ ಪುಂಡ್ಯಪಲ್ಯ ತಿಂತೀವಿ, ಅಲ್ಲಿ ರೊಟ್ಟಿ ಪುಂಡ್ಯಪಲ್ಯ ಸಿಗ್ತದೇನು? ಸಿಗೋದಿಲ್ಲ. ಇಲ್ಲೇ ಬೇರೆ ದೇಶದ ಬೇರೆ ರಾಜ್ಯಕ್ಕೆ ಹೋದಾಗ ಕರ್ನಾಟಕದ ಊಟ ಮಹಾರಾಷ್ಟ್ರಗಿಲ್ಲ, ಮಹಾರಾಷ್ಟ್ರಗಿದ್ದದ್ದು ಡೆಲ್ಲಿಗಿಲ್ಲ.
ದೆಲ್ಲೆಯಲ್ಲಿ ಇದ್ದುದಂತೂ ಪರದೇಶದಲ್ಲಿ ಆದೇನು ಅಲ್ಲಿಯೂ ಭಿನ್ನ. ಈ ಲೋಕದಲ್ಲೇ ಜಾಗದ ಸ್ಥಳದ ಅನುಗುಣವಾಗಿ ಭೋಗಗಳೇ ಭಿನ್ನ ಅಂದಾಗ ಪರಲೋಕಗಳು ಅಸಾಮಾನ್ಯವಾದಂಥ ಲೋಕವು. ಆ ಲೋಕದಲ್ಲಿ ಹೋಗಿ ಈ ಭೋಗ ಬೇಡಿದ್ರೆ ಸಿಗೋದಿಲ್ಲ. ಅಲ್ಲಿಯ ಭೋಗಗಳನ್ನು ಅನುಭವಿಸಿ ಮತ್ತೆ ಮನಸ್ಸು ಮಾಡಿದರೆ ಬಂದರುಳ್ ಇಚ್ಛಾ ಭೋನಗಳನ್ನು ಮುಂದೆ ಪಡೆದು ತದ್ಭೋಗಗಳನ್ನು ಅಂದರು. ಇಷ್ಟಲ್ಲದೆ ಇಂದ್ರಾದಿ ದೇವತೆಗಳಾರಲ್ಲ, ಅವರ ಭೋಗಗಳನ್ನು ಪಡೆಯಬಹುದು. ಕಪಿಲ ಸಿದ್ಧರ ಸ್ವಯಂಭುವಾದಿ ಮುನಿಗಳ ಮರೀಚಾದಿ ಆಹಾದಿ ಗಂಧರ್ವ ಲೋಕಕ್ಕಾದರೂ ಹೋಗ್ಬೋದು. ಎಲ್ಲ ಲೋಕಗಳಿಗೆ ಹೋಗಿ ಆ ಲೋಕದಲ್ಲಿ ಚಾಕರಿ ಮಾಡುವುದು ಇವನ ಕೆಲಸ ಅಲ್ಲ. ನಾವು ಇಲ್ಲಿ ಬಿಟ್ಟು ದುಬೈಗೆ ಹೋಗಿ ಅಂದರೆ ಎಷ್ಟೋ ಜನ ದುಬೈಗೆ ಹೋಗಿ ಕಸಾಯಿ ಖಾನೆ ಕಾರ್ಯ ಮಾಡ್ತಾರೆ. ಕಸಾಯಿ ತೊಳೆಯುವಂಥ ಚಾಕರಿ ಅಲ್ಲ ಅದು. ನೋಡೋದು ದುಬಾಯಿ, ಅಲ್ಲಿ ಕೆಲಸ ಮಾಡೋದು ಚಾಕರಿ. ಆದರೆ ಈ ಮೂರು ಭೂಮಿಕೆಯನ್ನು ಸಾಧಿಸಿ ದೇಹ ಬಿಟ್ಟಂಥವನು ಆ ಗಂಧರ್ವ ಲೋಕಾದಿಗಳು ಕಪಿಲ ಮುನಾದಿ ಲೋಕಗಳಲ್ಲಿ ಹೋಗಿ ಆತ ಆಯಾ ಲೋಕದ ಸಾಧಕರ ಅನುಗುಣವಾಗಿ ಸಭೆಗಳನ್ನು ತಾನೇ ಮಾಡಿ, ಸಭೆಗಳು ಕೂಡ ಮಾಡುವಂಥ ತಾಕತ್ತು ಬರ್ತದೆ. ಇಲ್ಲೇ 4 ಜನರಲ್ಲಿ ಸಭೆ ಮಾಡಿದರೆ ಏನು ಸಭೆಗೆ ಎಂತೆಂಥ ಮಹಾತ್ಮರು ಬಂದಿದ್ರು ಅಂತ ಲೋಕ ಕೊಂಡಾಡ್ತದೆ. ಅದು ಸಾಮಾನ್ಯ ಅಲ್ಲ. ಪರಲೋಕದಲ್ಲಿ ಹೋಗಿ ಇಂದ್ರಾದಿ ದೇವತೆಗಳನ್ನು ಕರೆಸಿ ಮನುಮುನಿಗಾದಿಗಳನ್ನು ಸೇರಿಸಿ ಅಲ್ಲಿ ಸಭೆ ಮಾಡಬೇಕಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಸಭೆ ಅದು ಈ ದೇಶದ ಸಭೆಯಲ್ಲ, ದೇವತಾದಿಗಳ ಸಭೆ. ಅಲ್ಲಿ ಸಭೆ ಮಾಡಿ ಅಂದರೆ ಅವರೆಲ್ಲರನ್ನ ಈತನೇ ಕರೆಸ್ತಾನಂತ. ಈತ ಕರೆಸಿದ್ರೆ ಅವರು ಬರಲೇಬೇಕು. ಅಂದರೆ ಎಷ್ಟು ಮಾನ್ಯತೆ, ಎಷ್ಟು ಗೌರವ ಆದಂತ. ಈತನ್ನ ಅವ್ರು ಕರೆಸಂಗಿಲ್ಲ, ಅವ್ರನ್ನ ಇವ್ರು ಕರೆಸಿ ಈತ ಕರೆಸಿ ಸಭೆಯನ್ನು ಮಾಡಿ ಆ ಸಭೆಯ ಮಧ್ಯಸ್ಥಾನದಲ್ಲಿ ತಾನು ಕುಳಿತುಕೊಂಡು, ಸಭೆ ಕೆಳಗಲ್ಲ, ಸಭೆಯ ಮಧ್ಯಸ್ಥಾನದಲ್ಲಿ ಅಂದರೆ ಅಧ್ಯಕ್ಷ ಸ್ಥಾನ ಅಂತ ಅರ್ಥ. ಇಡೀ ಸಭೆಗೆ ಅಧ್ಯಕ್ಷ ನೋಡ್ರಿ. ಹಾಗೆ ಸರ್ವೋತ್ಕೃಷ್ಟ ನಾಯಕನಾಗಿ ಸಭಾ ಅಧ್ಯಕ್ಷರಿಗೆ ಏನಂತೀವಿ? ಉತ್ಕೃಷ್ಟ ನಾಯಕ. ಎಲ್ಲರೂ ಮಾತನಾಡದ ಮೇಲೆ ಸಭಾ ಅಧ್ಯಕ್ಷರು ತಮ್ಮ ಮಾತುಗಳನ್ನು ಆಶೀರ್ವಚನ ರೂಪದಿಂದ ಕಲ್ಯಾಣಕ್ಕಾಗಿ ನೀಡಿ ಆಶೀರ್ವದಿಸುವಂಥದ್ದು ನಿಯಮ. ಹಾಗಾಗಿ ವಿಚಾರ ಮಾಡಿದರೆ ದೇವಾನುದೇವತೆಗಳು ಕೂಡ ಆಶೀರ್ವಾದವನ್ನು ಮಾಡುವಂಥ ತಾಕತ್ತಾದಂಥ ಅರ್ಥ ಆಯಿತು. ಯಾರಿಗೆ? ಜ್ಞಾನಿ. ಅವನು ಜ್ಞಾನಿ ಆಗೇನಲ್ಲ, ಅದಕ್ಕೆ ಜ್ಞಾನಿ ಯಾರ ಆಧೀನನಲ್ಲ ಅಂತ. ಜ್ಞಾನಿ ಯಾರ ಆಧೀನಲ್ಲ. ಹೀಗೆ ಕುಳಿದುಕೊಂಡು ಸರ್ವರಿಂದಲೂ ಅನುಭವಿಸಿದ ಸುರಸಿದ್ಧಾದಿಗಳ ಮನುಮುನಿ ಗಂಧರ್ವಾದಿತ್ಯತೆಗಳ ಓಲಗಗೊಳಿತ ಅಖಿಲೋತ್ತಮನಾಗಿ ಲೀಲೆಯೊಳಿಯ ಆತ್ಮಸುಯೋಗಿ ಆತನಿಗೆ ಅಲ್ಲೇ ನೆರೆದಿದ್ದಂಥವರು ಹೇಗೆ ಮಹಾತ್ಮರು ಬಂದಾಗ ಒಬ್ಬೊಬ್ಬರು ಹೋಗಿ ಸನ್ಮಾನ ಮಾಡ್ತಾರಿಲ್ಲ ಮಹಾತ್ಮರಿಗೆ, ಅದರಂತೆ ಅವರೆಲ್ಲರಿಂದ ತಾನು ಸನ್ಮಾನಿತನಾಗಿ ಆತ ಲೀಲೆಯೊಳಿಯನು. ಲೀಲೆ ಅಂದರೆ ಆನಂದ, ತನ್ನ ಆನಂದದಲ್ಲಿ ತಾನಾನವಿನ ಯಾರೋ ಸನ್ಮಾನ ಮಾಡ್ಯಾರಂತನೂ ಆನಂದ ಪಟ್ಟಿಲ್ಲ, ಮಾಡಲಿಲ್ಲ ಅಂತ ದುಃಖನೂ ಪಟ್ಟಿಲ್ಲ ಅವರು. ಯಾಕಂದರೆ ಮಾನ ಅಪಮಾನ ಆತ್ಮನಿಗೆ ಇಲ್ಲ. ಆತ್ಮನಿಗೆ ಮಾನ ಅಪಮಾನ ಅದೇನು ಇಲ್ಲ. ಮನುಷ್ಯನಿಗೆ ಮಾನ ಅಪಮಾನ ಉಂಟು. ಕಾರಣ
ಶರೀರ ಬುದ್ಧಿ ನಮ್ಮಲ್ಲಿ ಇರುವುದರಿಂದ ಅನಿತ್ಯವಾದ ಶರೀರಕ್ಕೆ ಒದಗುವಂಥ ಭೋಗಗಳೇ ಶಾಶ್ವತ. ಅನಿತ್ಯವಾದ ಶರೀರಕ್ಕೆ ಮಾಡುವ ಪ್ರಶಸ್ತಿ ಪತ್ರಗಳೇ ಶಾಶ್ವತ, ಮಾಲೆಗಳೇ ಶಾಶ್ವತ ಅಂತ ತಿಳ್ಕೊಂಡವರು ಅಜ್ಞಾನಿಗಳು, ಅವರು ಜ್ಞಾನಿಗಳು. ಹಾಗಾಗಿ ಸನ್ಮಾನಾದಿಗಳನ್ನು ಸ್ವೀಕರಿಸುತ್ತಾ ವಿನೋದದಿಂದಿರುವನು. ಮತ್ತೆ ಹೆಂಗೆಲ್ಲರಲ್ಲಿ ಅಪಮಾನ ಮಾಡಿದವರು ಅಷ್ಟೇ, ಸನ್ಮಾನ ಮಾಡಿದವರು ಅಷ್ಟೇ. ಆತನಿಗೆ ಇವರು ಒಳ್ಳೆಯವರು, ಇವರು ಕೆಟ್ಟವರು ಅನ್ನುವ ಭಾವನೆ ಬರೋದಿಲ್ಲ, ಅವರಿಗೆ ಭಾವ ಬರೋದಿಲ್ಲ. ಹಾಗಾಗಿ ಆ ಯೋಗಿಯು ಬ್ರಹ್ಮಾದಿ ಲೋಕಗಳು ಇರಲು ಅಲ್ಲಿಯೇ ತಾನು ಒಲವೆನ್ನಗಮೈಹುದು. ಆಯಾ ಲೋಕದಲ್ಲಿ ತನಗೆ ಎಷ್ಟು ದಿನ ಬೇಕನ್ನಿಸ್ತದ ಅಷ್ಟು ದಿನ ಅಲ್ಲೇ ಇರಬಹುದು, ಇದ್ದು ಅಲ್ಲಿಯೇ ನಿರ್ವಾಣವೈದುವನು ಅಂದರು. ಪ್ರೀತಿಯಿಂದ ಇದ್ದು ಆಯಾ ಲೋಕದಲ್ಲಿಯೇ ಮೋಕ್ಷವನ್ನು ಹೊಂದುವನಂದ್ರು ನೋಡ್ರಿ. ಅಂದರೆ 3 ಭೂಮಿಕೆ ಏನವ, ಸಾಧನಾ ಭೂಮಿಕೆಗಳು. ಉಳಿದ 4 ಸಾಧಿಸಿದ ಭೂಮಿಕೆಗಳು. ಸಾಧಿಸಿದವನಿಗೆ ಸಾಧನ ಭೂಮಿಕೆಗಳು ಇಲ್ಲದೆ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. 3 ಮೆಟ್ಟಿಲನ್ನು ಹತ್ತಲಾರದವನಿಗೆ 5-6 ಮೆಟ್ಟಿಲನ್ನು ಹತ್ತಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧ್ಯ ಆಗ್ತದೇನು? ಹಾಗಾಗಿ ಆ ಲೋಕದಲ್ಲಿಯೇ ಮೋಕ್ಷವನ್ನು ಹೊಂದವನು ತಿರುಗಿ ಬರೋದಿಲ್ಲ. ಕ್ಷೀಣೆ ಪುಣ್ಯ ಮರ್ತೋಲೋಕ ವಿಷಯಂತಿ ಅಂದರೆ ಯಾರಿಗೆ ಹೇಳ್ಯಾರ? ಈ 3 ಭೂಮಿಕೆಯಲ್ಲಿ ಅದಕ್ಕಿಂತ ಸಾಧಿಸದೇ ಇರುವಂಥ ವ್ಯಕ್ತಿಗಳು, ಕಾಮ್ಯದಿಂದ ದೇಹವನ್ನು ಬಿಟ್ಟಂಥವರಿಗೆ ಹೇಳಿದ್ದೇವೆ ನಾ ಕ್ಷೀಣೆ ಪುಣ್ಯ ಅಂತ. ಮತ್ತೆ ಬರಬಾರದು ಅಂತ ಬಂದು ಹೋದವರು ಮತ್ತೆ ಎಂದೂ ಭೂಮಿಗೆ ಬರೋದಿಲ್ಲ. ನಿಮ್ಮ ಮನೆಗೆ, ನಿಮ್ಮ ಊರಿಗೆ ಎಂದೂ ಬರೋದಿಲ್ಲ ಅಂತ ಕಠೋರವಾಗಿ ಶಪಥ ಮಾಡಿದವನು ಆ ಮನೆಗೆ, ಆ ಊರಿಗೆ ಎಂದೂ ಬರೋದಿಲ್ಲ. ಇವತ್ತ ನಿಮ್ಮ ಮನೆ, ನಿಮ್ಮೂರು ಕೊನೆ ಅಂತ ಬಿಟ್ಟು ಏನಿಲ್ಲ ವೈರಾಗ್ಯದಿಂದ. ಮತ್ತು ಎಷ್ಟು ಕರೆದ್ರೂ ಬರ್ತಾನೇನವನು? ಬರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಮಾನ್ಯ ಮನುಷ್ಯರಲ್ಲೇ ಇಷ್ಟು ಅಭಿಮಾನ ಆದಿಲ್ಲ ಮಾತಿನಲ್ಲಿ. ಅಂದ ಜ್ಞಾನಿಗಳು ನಾವು ಹುಟ್ಟಬಾರ್ದಂತ ಹೋದವರು ಮತ್ತೆ ಹುಟ್ಟುವಂಥ ಕಾರ್ಯಕ್ಕೆ ಕೈ ಹಾಕಿ ಅಪೇಕ್ಷೆ ಮಾಡೋದಿಲ್ಲ. ಲೋಕದ ಅಪೇಕ್ಷೆ ಇಲ್ಲ ಅವನಿಗೆ. ಹಾಗಾಗಿ ಮುಕ್ತನಾದಂಥ, ಈ ರೀತಿ ಮುಕ್ತನಾದಂಥವನು ನೋಡ್ರಿ. ಸಾಮಾನ್ಯ ನಾವು ಎಷ್ಟು ವರ್ಷ ಆಗಲಿ, ಎಷ್ಟು ದಿನಗಳಾಗಲಿ, ಎಷ್ಟು ಕಾಲ ಆಗಲಿ, ಎಷ್ಟು ಜನ್ಮಗಳಾಗಲಿ, ಇಷ್ಟೆಲ್ಲ ಶಾಸ್ತ್ರ ಕೇಳಿದರೆ ಹೇಳಿದರೆ ನಾವು ಮುಕ್ತರಾಗ್ತೀವಂತ ವಿಚಾರ ಮಾಡೋಂಗಿಲ್ಲ. ಯಾವಾಗ ಮುಕ್ತರಾಗ್ತೀವಿ ಅಂದರೆ ಈ ಭೂಮಿಕೆಗಳ ಸಾಧನೆ ಯಾರು ಮಾಡ್ಯಾರ ಅವರು ಮುಕ್ತರು. ಅವರಲ್ಲಿ ಅಹಂಕಾರನೂ ಇಲ್ಲ, ಮಮಕಾರನೂ ಇಲ್ಲ ಅಂತ. ಯಾರ ಮೇಲೆ ಮಮಕಾರ, ಯಾರ ಮೇಲೆ ಅಹಂಕಾರ? ತನಗಿಂತ ಅನ್ಯ ಒಂದುಂಟೆ ಅಂದ್ರು ಅವರು. ನನಗಿಂತ ಬೇರೆಯಾದ ವಸ್ತುಗಳು, ಪದಾರ್ಥಗಳು ಏನಾದರೂ ಅಂದರೆ ಅವುಗಳ ಮೇಲೆ ಬೇಕು ಅನ್ನುವ ಮೋಹ, ಬೇಡ ಅನ್ನುವಂಥ ನಿರ್ಮೋಹ ಇರ್ತದೆ. ಇದು ಬಿಡಬೇಕು, ಇದು ಹಿಡಿಬೇಕಂತ. ಅವರಲ್ಲಿ ಹಿಡಿಯೋದಿಲ್ಲ, ಬಿಡೋದಿಲ್ಲ. ತಾವಾಗಿ ಹಿಡಿಯೋದಿಲ್ಲ, ತಾವಾಗಿ ಬಿಡೋದಿಲ್ಲ. ಹಿಡಿದ್ರೂ ಆನಂದ ಹೆಚ್ಚೇ ಆಗೋದಿಲ್ಲ, ಬಿಟ್ಟರು ದುಃಖ ಭಾಳ ಪರಿಣಾಮ ಆಗೋದಿಲ್ಲ. ಸಮತ್ವ ಭಾವ ಅಂತ ಆತ್ಮದೃಷ್ಟಿ ನೋಡೋದವರು. ಈ ರೀತಿ ಈಶ್ವರ ನಾಮವು ರಸನೆಗೆ ಬರಲು ಶಾಶ್ವತ ಸುಖಂತಂಗಳಿದು ಮಿಗಿಲು ನುತಮೂರ್ತಿ ಧ್ಯಾನ ಮನಗೊಳ್ಳಲು ಶತಕೋಟಿ ಜಪಂಗಳಿಗೆ ಇದು ಮಿಗಿಲು
ಪರಿಕಿಸ ಮೂರ್ತಿ ಧ್ಯಾನದ ಬಳಕೆ ದೊರಕೊಳ್ಳಲಿರುತ್ತಿರಲ್ಲ ಧ್ಯಾನದ ಕುಳಿಕೆ ಏಸಾನು ನೆರೆ ಮಿಗಿಲದರಿಂದ ಲೇಶನೆ ತಿಳಿದ ಗುರೋಕ್ತಿಗಳಿಂದ ಪರಮೇಶ್ವರ ಜೀವೈಕ್ಯತೆವಿಡದ ಪರಿಭವವಿದು ಪಶಿ ಎಂಬುದು ನೆರೆದ ಗುಣನಿಧಿ ಮುಕ್ತಂ ಗೋರುವರು ಸರಿಯೇ ಅಣಿಮಾದಿಕ ಆತಂಗೆ ಆಶ್ಚರ್ಯೇ ಅಂದರು. ನಾವು ಬಹಳ ಜ್ಞಾನಿಗಳ ಲಕ್ಷಣ ಹೇಳುವಾಗ ಏನೇನೋ ಕಲ್ಪನೆ ಮಾಡಿ ಈತವ್ರಿಗೆ ಜ್ಞಾನಿ ಅಂತ ಅನ್ನಬೇಕಂತೀವಿ ನಾವು. ಆತನಲ್ಲಿ ಅಷ್ಟಮ ಸಿದ್ಧಿಗಳಿರಬೇಕು. ವಾಣಿ ಸಿದ್ಧಿಯಿಂದ ಏನು ಬಾಯಿಲೆ ಅಂತರ ಅದು ಆಗಲೇಬೇಕು. ಮತ್ತು ಭೂಮಿಯ ನೆಲದಲ್ಲಿ ಇರುವಂಥ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಅಡಗಿದಂಥ ನಿಕ್ಷೇಪಗಳನ್ನು ಪತ್ತೆ ಹಚ್ಚುವಂಥ ಶಕ್ತಿ ಇರಬೇಕು ಅಂತೀವಿಲ್ಲ. ಬಂಗಾರ ತೋರ್ಸಪ್ಪ ಅಂತ ಈ ಶಕ್ತಿಯಿಂದ ಇರಬೇಕು. ಅವನು ಮುಕ್ತ ಅನ್ಬೇಕು. ಮತ್ತು ಇನ್ನೂ ಅನೇಕ ವಿಚಾರವನ್ನು ಮಾಡಿದಾಗ ದೇಹ ಅಳಿವೆ ಮುನ್ನವೇ ದಿನವನ್ನು ಪೇಳಬೇಕಂದ್ರು. ಜ್ಞಾನಿ ಅಂತ ಹೆಂಗೆ ಅನ್ಬೇಕಪ್ಪ, ನಾನು ಇಂಥ ದಿವಸನೇ ದೇಹ ಬಿಡ್ತೇನೆ ಅಂತ ಶಿಷ್ಯರಿಗೆ ಭಕ್ತರಿಗೆ ಹೇಳಿದರೆ ಅವನಿಗೆ ಜ್ಞಾನ ಎನ್ನಬೇಕು ಅನ್ನುವ ಹಲವು ವಿಚಾರದಿಂದ ನಾವೀವಿ. ಇವೆಲ್ಲವೂ ಮಹಾತ್ಮರು ಜ್ಞಾನ ಶತಕದಲ್ಲಿ ಅರ್ಧಮರ್ಧರ ಕೆಲಸ ಅಂದ್ರೆ ಹರೆ ಉಚ್ಚರ. ಪೂರ್ತಿ ಜ್ಞಾನಿಗಳಲ್ಲ, ಪೂರ್ತಿ ಅಜ್ಞಾನಿಗಳಲ್ಲ, ಅರ್ಧಮರ್ಧ ವಿಚಾರವಂತರ ಅನಿಸಿಕೆಗಳು ವಿನಃ ಪೂರ್ಣಜ್ಞಾನಿಯ ಅನಿಸಿಕೆ ಆತಲ್ಲ. ಆತ ಭೂಮಿಯಾಗ ಇಳಿದು ಹೇಳ್ತಾನೋ ಬಿಡ್ತಾನೋ, ಹೇಳಿ ಬಿಡಲಿ ಸಂಬಂಧ ಇಲ್ಲ. ದೇಹ ಇವಾಗ ಹೋಗ್ತದಂತೆ ಹೇಳ್ತಾನೋ ಹೇಳೋದಿಲ್ಲೋ ಅದು ಸಂಬಂಧ ಇಲ್ಲ. ಏನು ಸಂಬಂಧ ಅಂದರೆ, ಏ ಶಿಷ್ಯನೇ ಕೇಳು, ಇಲ್ಲಿ ಈಶ್ವರ ನಾಮವು ಅಂದರು. ಪರಮಾತ್ಮನ ಹೆಸರು, ನಾಮ, ಸ್ತುತಿ, ಸ್ತೋತ್ರ ರಸನೆಗೆ ಬರಲು ಅಂದರು. ರಸನೆ ಅಂದ್ರೇನು? ಜೀವಿ ಅಂತ. ನಾಲಿಗೆಗೆ ಬರಲು ಶಾಶ್ವತ ಅಂದರು. ಶಾಶ್ವತ ಸುಕೃತಂಗಳಿಗೆ ಶಾಶ್ವತ ಸುಕೃತಂಗಳು ಬೇರೆ, ಅಶಾಶ್ವತವಾದ ಪುಣ್ಯಗಳು ಬೇರೆ. ಶಾಶ್ವತ ಅಂದರೆ ನಿತ್ಯವಾದ ಪುಣ್ಯಗಳಿಗೆ ಈ ನಾಮವು ಶ್ರೇಷ್ಠವಾದದ್ದು ಅಂದು ನೋಡ್ರಿ. ಈ ಒಂದು ಸ್ತುತಿ ಅವರ ನಾಲಿಗೆಯಲ್ಲಿ ಬಂತಂದರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದಿಲ್ಲ. ಹಾಗಾಗಿ ಆತನಿಗೆ ಸಮಾನವಾದಂಥವರು ಯಾರೂ ಇಲ್ಲ ಅಂತ. ನೃತಮೂರ್ತಿ ಧ್ಯಾನ ಮನಗೊಳ್ಳಲು. ಆತನ ಧ್ಯಾನ ನಮ್ಮ ಮನಸ್ಸಿನಲ್ಲಿ ಒಂದು ಕ್ಷಣ ಹೊತ್ತು ಬಂದು ಹೋದ ಸಾಕು ನೋಡ್ರಿ. ಮಹಾತ್ಮರಾದ ಸದ್ಗುರು ಸಿದ್ಧಲಿಂಗಪ್ಪ ತಾತನವರ, ಬಸವಾನಂದರ, ಶಿವಪುತ್ರ ಮಹಾಸ್ವಾಮಿಗಳ, ಸಿದ್ಧಾರೂಢ ಮಹಾಸ್ವಾಮಿಗಳ ಸ್ತುತಿಯನ್ನು ನಮ್ಮ ಮನಸ್ಸಿನಲ್ಲಿ ಯಾಕೆ ಧ್ಯಾನ ಮಾಡ್ತೀವಂದರೆ, ಆ ಧ್ಯಾನ ಮನಸ್ಸಿನಲ್ಲಿ ಹೇಗಿರ್ಬೇಕಂದ್ರೆ ಸ್ಥಿರವಾಗಿರಬೇಕು ವಿನ ಈತ ಹೋದ ಆತ ಬಂದ, ಆತ ಹೋದ ಈತ ಬಂದ ಅಂತ ಮುಖಸ್ತುತಿಯ ಧ್ಯಾನ ಆಗಬಾರದು. ಎದುರುಗಡೆ ಧ್ಯಾನ ಮಾಡಿ ಮರೆಯಾದಾಗ ಮರೆಯುವುದು ಇದು ಧ್ಯಾನ ಅಲ್ಲ. ಅವರು ಇರುವಾಗ ಎಷ್ಟು ಅವರ ಮೂರ್ತಿ ಧ್ಯಾನ ನಮ್ಮಲ್ಲಿತ್ತು, ಜ್ಞಾನಿಯ ಧ್ಯಾನ, ಆ ಸ್ತುತಿ, ಅವರ ದೇಹ ಬಿಟ್ಟು ಮರೆಯಾದರೂ ಕೂಡ ಅವರ ಜ್ಞಾನವನ್ನು ನಾವು ಮರೆಯಬಾರದು. ಹೀಗೆ ಮಾಡಿದರೆ ಅದು ಯಾವುದಕ್ಕೆ ಸಮ ಆಗ್ತದಂದರೆ, ಸಾವಿರಾರು ಪುಣ್ಯಗಳಿಂತಲೂ ಈಶ್ವರ ನಾಮ ಉಚ್ಚಾರವು ಎಷ್ಟೋ ಪಾಲು ಮಿಗಿಲಾದದ್ದು. ಧ್ಯಾನ ಮೂಲಂ ಗುರುಮೂರ್ತಿ.
ಕಾರಣ ಇದು ಎಷ್ಟು 100 ಕೋಟಿ ಜಪಗಳಿಗೆ ಈ ಒಂದು ಧ್ಯಾನ ಸಮ ಅಂದ್ರು ನೋಡ್ರಿ. ಅವರು ಅಲ್ಲಿ 3-4 ವಾಕ್ಯ ಹೇಳಿಕೆ ಅಂತ ಬಂದಾರ. ಅದರಂತೆ 100 ಕೋಟಿ ಜಪ ಮಾಡಿದ್ರೆ ಎಷ್ಟು ಪುಣ್ಯ ಅಷ್ಟು ಪುಣ್ಯ ಅಂತಾರೆ. ಹಾಗಾಗಿ ಶತಕೋಟಿ ಜಪಗಳಿಂತಲೂ ಈ ಮೂರ್ತಿ ಧ್ಯಾನವು 100 ಪಾಲು ಶ್ರೇಷ್ಠವಾದದ್ದು. ಮತ್ತು ಮೂರ್ತಿ ಧ್ಯಾನಕ್ಕಿಂತಲೂ ಮನಸ್ಸು ಲಯ ಮಾಡೋದು ಇದು ಅದಕ್ಕಿಂತ ದೊಡ್ಡದಂತ. ಇದು ಶತಕೋಟಿ ಅಂದರೆ 100 ಪಾಲು ದೊಡ್ಡದಾದ್ರೆ ಅದು 1000 ಪಾಲು ದೊಡ್ಡದಂತ. ಮನಸ್ಸು ಅಲ್ಲೇ ಲಯ ಆಗ್ಬೇಕಂತ. ಹೀಗೆಂದು ಶಾಸ್ತ್ರದಲ್ಲಿ ಹೇಳ್ಯಾವಂದ್ರೆ ಅವರು, ನಾನು ಹೇಳಕತ್ತಿಲ್ಲ, ಶಾಸ್ತ್ರದಲ್ಲಿ ಹೇಳ್ಯಾವ. ಹಾಗಾಗಿ ಉತ್ತಮ ಗುರುವಿನಿಂದ ಏಸಾನು ನೆರೆ ಮಿಗಿಲಾದ್ರಿಂದ ಲೇಸನೆ ತಿಳಿದ ಗುರೋಕ್ತಿಗಳಿಂದ ಆತ ವಿಚಾರ ಮಾಡಿ ಲೇಸನೆ ಶುಭಗಳಾದ ಗುರುಯುಕ್ತಿಗಳಿಂದ ಅಂದರು. ಲೇಸ್ ಅಂದರೆ ಒಳ್ಳೆ ಅಂತ, ಕೆಟ್ಟದ್ದು ಬೇರೆ ಒಳ್ಳೆಯದು ಬೇರೆ. ಆ ಉತ್ತಮ ಗುರುವಿನಿಂದ, ಗುರುವಿನ ಉಪದೇಶಗಳಿಂದ, ಗುರುಯುಕ್ತಿಗಳಿಂದ ಲೇಸ್ ಯಾವುದು ಅಂದರೆ ತತ್ವಮಸಿ ಮಹಾವಾಕ್ಯ ಅಂತ ತಿಳಿದು ಪರಮೇಶ್ವರ ಜೀವ ಐಕ್ಯತೆ ಬಿಡದ. ಆ ಉತ್ತಮ ಗುರುವಿನ ಉಪದೇಶ ವಾಕ್ಯಗಳಿಂದ ಏನು ಅರ್ಥ ಆಗ್ತದ ಅನುಭವ ಅಂದರೆ ಪರಮಾತ್ಮನ ಜೀವಾತ್ಮನ ಏಕತೆ ಆಗ್ತದೆ, ಐಕ್ಯತೆ ಆಗ್ತದೆ. ಆ ಏಕತ್ವದಿಂದ ಏನಾಗ್ತದೆ ಅಂದರೆ ನಮ್ಮಿಂದ ಭಿನ್ನವಾದ ತನಗಿಂತ ಅನ್ಯ ಒಂದುಂಟೆ, ನನಗಿಂತ ಬೇರೆ ಯಾವುದಾದ್ರೂ ಒಂದು ಉಂಟೆ ಅಂದರೆ ಏನು ಇಲ್ಲ ಅಂತ ಕಾಣ್ತಾವಲ್ರಿ. ಅಂದರೆ ಅವು ಇರೋ ಕಾಣವಲ್ಲೂ ನಿನಗೆ ಇರಲಾರ್ದು ಕಾಣಕತ್ತಾವ, ಏನು ಮಾಡೋಕ್ಕತ್ತದಂತ. ನಮಗೆ ಇರಲಾರ್ದವೇ ಕಾಣ್ತಾವ. ದೇಹ ಇರ್ತದೇನು, ಜಗತ್ತಿರ್ತದ, ಮತ್ತು ಇರಲಾರ್ದೆ ಕಾಣ್ತದೆ. ವಿನ ಇರೋದು ಕಾಣವಲ್ತಲ್ಲ. ಆ ಇರೋದನ್ನು ಕಂಡಾಗ ಗೊತ್ತಾಗ್ತದೆ ಆ ಪರಮಾತ್ಮನೇ ಜೀವಾತ್ಮ, ಜೀವಾತ್ಮನೇ ಪರಮಾತ್ಮ. ಹಾಗಾಗಿ ಗುಣನಿಧಿ ಮುಕ್ತಂ ಗೋರುವರು ಸರಿಯೇ. ಆತನ ಜನನ ಮರಣಾತ್ಮಕ ಸಂಸಾರ ಮಿಥ್ಯೆ ಅಂತ ತಿಳಿದಂಥ ವ್ಯಕ್ತಿ ಏನು ಮಿಥ್ಯೆ ಅಂತ ತಿಳ್ಕೊಂಡನ? ಜನನ ಮರಣಗಳು ಮಿಥ್ಯ, ಸುಳ್ಳಂದ್ರು. ಅವ್ರು ತಿಳ್ಕೊಂಡದ್ದು ಸರಿಯಾದ ತಪ್ಪಾದ? ಸರಿನೇ ಅದ. ನಾವು ತಿಳ್ಕೊಂಡದ್ದು ತಪ್ಪಾಗ್ಯದ, ಜ್ಞಾನಿಗಳು ತಿಳ್ಕೊಂಡದ್ದು ಸರಿಯಾದ. ಆ ಕಾರಣದಿಂದ ಅನೇಕ ಸದ್ಗುಣಗಳೆಂಬ ರತ್ನಗಳಿಗೆ ಗುಣನಿಧಿ ಅಂದರು. ಗುಣ ಎಷ್ಟು ಅಂದರೆ ಸಮುದ್ರದಲ್ಲಿ ಲೆಕ್ಕವಿಲ್ಲದಷ್ಟು ಮುತ್ತು ರತ್ನಗಳು ಹೇಗಿದವೋ ಅದರಂತೆ ಅವರಲ್ಲಿ ಸದ್ಗುಣಗಳ ರಾಶಿನೇ ಇರ್ತದೆ. ಇದ್ದು ಆ ಮುಕ್ತನಾದ ಪುರುಷನಿಗೆ ಅವನೇನಾಗನೀಗ ಮುಕ್ತ ಆಗೇನಿಲ್ಲ. ಮುಕ್ತ ಅಂಬುದು ಇಷ್ಟೇ ಗಟ್ಟಿಯಾಗಿ ತಿಳಿದೇನೆಂದರೆ ಶರೀರ ನಾನಲ್ಲ ಅಂತ ದೃಢಜ್ಞಾನ ಆದ್ರೆ ಮುಕ್ತ ಆದಂಗ. ಆತ್ಮನೇ ನಾನಂದು ತಿಳಿದ್ರೂ ಮುಕ್ತ ಆಗೋದು ಒಂದು, ಶರೀರ ನಾನಲ್ಲ ಅಂತ ತಿಳಿದ್ರೂ ಮುಕ್ತನಾಗೋದು ಇನ್ನೊಂದು. ಎರಡು ಕೂಡಿ ಒಂದೇವು. ನೀನು ಸಾಧ್ಯ ಆದರೆ ನೇತ್ಯಾತ್ಮಕ ಬೋಧಿಯಿಂದ ಶರೀರ ನಾನಲ್ಲ ಹಿಂಗೆ ತಿಳ್ಕೊ. ಸರ್ವಾತ್ಮಕ ಬೋಧನೆ ತಿಳ್ಕೊಂಡ್ರೆ ಎಲ್ಲವೂ ನಾನೇ ಅಂತ ತಿಳ್ಕೊ. ಎರಡು ಒಂದೇ ಅಲ್ಲ. ಈ ರೀತಿ ತಿಳಿದು ಮುಕ್ತನಾದವನಿಗೆ ಅಣಿಮಾಲಿಕ ಆತಂಕ ಅಚ್ಚರಿ ಅಂದರು. ನಾವು ಮೊದಲು ಯಾಕೆ ಹೇಳಿದ್ರೆ ಅಣಿಮಾದಿ ಸಿದ್ಧಿಗಳು ಆತನಿಗೆ ಆಶ್ಚರ್ಯವೆಂತ ಕೇಳ್ತಾರ. ಅಸಾಧ್ಯವಾದ ಮಾತೇನಂದ್ರೆ ಅವರು ಮನಸ್ಸು ಮಾಡಿದ್ರೆ ಕಲ್ಲಿನಲ್ಲಿ ಮಣ್ಣಿನಲ್ಲಿ ಏನಿದಂತೂ ಹೇಳಬಹುದು. ಇಂಥ ದಿನದ ನಾ ಪ್ರಾಣ ಬಿಡುತ್ತೇನೆಂತ ಹೇಳಬಹುದು.
ಮತ್ತು ಅನೇಕ ರೀತಿಯ ವಾಕ್ಸಿದ್ಧಿಗಳನ್ನು ತಪಸ್ಸಿದ್ಧಿಗಳಿಂದ ಅಣಿಮ ಮಹಿಮ ಗರಿಮ ಚೈವ ಈಶತ್ವ ವಿಷಿತ್ವ ಪಾಪ್ಯ ಪ್ರಾಕ್ಯಾಮಂತೆ ಅಷ್ಟ ಮಹಾಸಿದ್ಧಿಗಳು. ಈ ಸಿದ್ಧಿಗಳು ಆತನಿಗೆ ಏನು ಆಶ್ಚರ್ಯ ಅಂತಾರೆ. ಅದಕ್ಕೆ ಜ್ಞಾನಿಗಳಲ್ಲಿ ಸಿದ್ಧಿ ಇಲ್ಲ ಅಂತ ನಾವ್ಯಾರು ತಿಳ್ಕೋಬಾರ್ದು. ನಾವು ಸಣ್ಣವರು, ಜ್ಞಾನಿಗಳಲ್ಲಿ ಸಿದ್ಧಿ ಇಲ್ಲಪ್ಪ, ಅವನೇನು ಎಲ್ಲರೂ ನಮ್ಮಂತ ಸಾಮಾನ್ಯ ಅಂತ ಆ ಜ್ಞಾನಿಗಳಲ್ಲಿ ನಾವು ತಿಳ್ಕೋಬಾರದು. ಎಷ್ಟೋ ಜನ ಮಹಾತ್ಮರು ಅರಿಯದ ಮೂಢನ ಪರಿಯೊಳಿರ್ಪನು ನಿಜವರಿದ ಮಹಾಪುರುಷನು ತನ್ನ ಕುರುಹು ದೂರದೆ ಎಲ್ಲರಂತೆ ಉಂಡು ಹುಟ್ಟು ಸಂಚರಿಪನು ಎಂಬ ವಾಕ್ಯಕ್ಕೆ ಸಾಕ್ಷಾತ್ ಪ್ರಮಾಣ ಸದ್ಗುರು ಸಿದ್ಧಲಿಂಗ ಪ್ರತಾತ ಅಕ್ಕಪ್ಪಗಲ್ಲವರು. ಅವರ ಮರಣ ಸೂಚನೆಯನ್ನು ಹೇಳಿದಷ್ಟೆಲ್ಲ ಅದನ್ನು ಕೃತಿಯಲ್ಲಿ ತಂದು ಸಮಾಧಿ ರೆಡಿ ಮಾಡ್ರಿ ಅಂತ ಹೇಳಿ, ಅದು ಕತೆ ಬಹಳ ಅದ, ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯ ಅದ, ನಾನೇನು ಮುಚ್ಚಿಟ್ಟಿಲ್ಲ, ಎಲ್ಲರೂ ಪ್ರತ್ಯಕ್ಷ ಪ್ರಮಾಣಿರಿ. ಆ ಪ್ರತ್ಯಕ್ಷ ಪ್ರಮಾಣವನ್ನು ಕಂಡಂಥ ನಾವುಗಳೆಲ್ಲವೂ ಆ ಮಹಾತ್ಮರನ್ನು ವಿಚಾರ ಮಾಡ್ಬೇಕು. ನಾವು ಹೆಜ್ಜೆಜ್ಜಿಗೆ ಮಾಡ್ಬೇಕು. ನಾವು ಕಂಡಿಲ್ಲ ಅಂದರೆ ಕತೆ ಆಗ್ತದೆ, ಕಂಡದ್ದು ಪ್ರಮಾಣ ಆಗ್ತದೆ. ಕಥೆಯನ್ನು ನಂಬುತ್ತೀವಿ ಪ್ರಮಾಣವನ್ನು ನಂಬಂಗಿಲ್ಲ. ನಾವು ಎಲ್ಲರೂ ಹಂಗಂತ ಅರ್ಥ ಅಲ್ಲ. ಪ್ರಮಾಣವನ್ನು ನಂಬುವವರು ಬಹಳ ಮಂದಿ ಯಾರ, ಕಥೆಯನ್ನು ನಂಬಲಾರವರು ಬಹಳ ಮಂದಿ ಯಾರ. ಇದರಲ್ಲಿ ಯಾವುದು ಶ್ರೇಷ್ಠ ಅಂದರೆ ಪ್ರಮಾಣವನ್ನು ನಂಬುವುದೇ ಶ್ರೇಷ್ಠವಿನ ಕಥೆಯನ್ನು ನಂಬಬಾರ್ದಂತಲ್ಲ. ಪ್ರಮಾಣ ಬಿಟ್ಟು ಕಥೆಯನ್ನು ನಂಬಬಾರ್ದಂತ. ಪ್ರಮಾಣ ಇಲ್ಲದಕ್ಕೆ ಕಥೆಯನ್ನು ನಾವು ನಂಬಬೇಕು. ಈಗ ರಾಮಾಯಣ ಮಹಾಭಾರತದಲ್ಲಿ ಏನೇನೋ ಆಗಿ ಹೋಗ್ಯಾವ, ನಾವು ನೋಡಿವೇನು? ನೀವು ನೋಡಿಲ್ಲ, ನಾವು ನೋಡಿಲ್ಲ. ಆದರೆ ಆ ಕಥೆಯೇ ಪ್ರಮಾಣ. ಈಗ ನಮಗೆ ರಾಮಾಯಣ ಇತಿಹಾಸಕ್ಕೆ ಕಥೆಯೇ ಪ್ರಮಾಣ, ನಂಬಬೇಕಲ್ಲ. ಹೀಗಾಗಿ ನೋಡಲಿಕ್ಕೆ ಅರಿಯದ ಮೂಢನ ಪರಿಯಲಿದ್ದಂಥ ಮಹಾತ್ಮ ಆಯ್ತು ಇವತ್ತು ಹೋಗೋಣಪ್ಪ ಅಂತ ಹೇಳಿದಾಗ ಬೇಡ ಅಂತ ಕೈ ಮುಗಿದು ಕಾಲು ಹಿಡಿದ್ರು ಕೂಡ ಇಲ್ಲ ತಮ್ಮ, ಒಂದು ಕಡೆ ಮುಖ ಮಾಡಿವೆ ಅಂದಮೇಲೆ ಒಂದೇ ಕಡೆ ಮುಖ ಮಾಡೋರು ಅಂತ ತಿಳ್ಕೊಂಡು 5 ವರ್ಷ ಸುಮಾರು ಹೋಗಲೇಬೇಕು. ಹೋಗೋಣ ಅಂದಾಗ ನಾವು ಕೂಡ ಹೆಚ್ಚಿಗೆ ಮಾತನಾಡುವಂಥ ಸಾಮರ್ಥ್ಯ ನಮ್ಮಲ್ಲಿ ಇದ್ದಿಲ್ಲ. ಯಾಕೆ ಗೊತ್ತಿತ್ತು ಅವರಲ್ಲಿ ಎಂಥ ಶಕ್ತಿ ಆದಂತ. ಮಹಾತ್ಮರಿಗೆ ನಾವು ಭಾಳ ವಿರುದ್ಧ ಮಾತನಾಡಿ ಮನಸ್ಸು ನೋಯಿಸಿದರೆ ನಮಗೆ ಶಾಪನ ಆಗ್ಬೋದು, ಅನುಗ್ರಹನ ಆಗ್ಬೋದು, ಇಲ್ಲ ಅಂತಲ್ಲ. ಭಾಳ ಬೇಸರ ಬಂದರೆ ಶಾಪ ಆಗ್ತದೆ, ಸ್ವಲ್ಪ ಅನುಕೂಲ ಆದರೆ ಅನುಗ್ರಹ ಆಗ್ತದೆ. ಹಾಗಾಗಿ 5:15 ಒಂದು ಗಾಡಿ ತೊಗೊಂಬಂದು ಕಪ್ಪಗಲ್ಲಿ ಹೋದ್ವಿ. ಅಲ್ಲಿ ಬಿಟ್ಟ ಮೇಲೆ ರಾತ್ರಿ 2 ಗಂಟೆಗೆ ಅವ್ರ ದೇಹವನ್ನು ಬಿಟ್ಟರು. ಅಷ್ಟೊತ್ತಿಗೆ ಸಮಾಧಿ ಎಲ್ಲ ತಯಾರಾಗಿತ್ತು. ಮತ್ತು ಅವ್ರ ಮರಣ ಸೂಚನೆ ಹೇಳಿಲ್ಲ. ಅವ್ರು ಎಲ್ಲಿ ಸಾಧನೆ ಮಾಡಿದ್ರು, ಎಲ್ಲಿ ತಪಸ್ಸು ಮಾಡಿದ್ದ? ಸಂಸಾರದಲ್ಲಿ ಇದ್ದುಕೊಂಡು 2-3 ಜನ ಮಡದಿಯರ ಮಧ್ಯದಲ್ಲಿ, 4-6 ಜನ ಮಕ್ಕಳಲ್ಲಿ, ದೊಡ್ಡ ಆಸ್ತಿವಂತರ ಮನೆಯಲ್ಲಿ ಹುಟ್ಟಿ ವ್ಯಾಪಾರ ವಹಿವಾಟು ಇದ್ದಂಥ ಸಂದರ್ಭದಲ್ಲಿ ಮನೆಯಲ್ಲೇ ಇದ್ದುಕೊಂಡು ಇಂಥ ದೊಡ್ಡ ಸಾಧನೆಯನ್ನು ಮಾಡಿ ಇಂಥೆಲ್ಲ ತಾನಾಗಿಯೇ ಸಿದ್ಧಿಗಳು ಪ್ರಾಪ್ತ ಅಥವಾ ಜ್ಞಾನಿ ಇದ್ದಲ್ಲಿಗೆ ಸಿದ್ಧಿ ಬರ್ತಾವ. ಸಿದ್ಧಿಯನ್ನು ಹುಡುಕಿಕೊಂಡು ಜ್ಞಾನಿ ಹೋಗೋದಿಲ್ಲ. ವ್ಯತ್ಯಾಸ ಇಷ್ಟೇ. ಜ್ಞಾನಿಯನ್ನು ಹುಡುಕಿಕೊಂಡು ಸಿದ್ಧಿ ಬರ್ತಾವ ನೋಡ್ರಿ. ಸಿದ್ಧಿಯನ್ನು ಹುಡುಕಿಕೊಂಡು ಜ್ಞಾನಿ ಎಲ್ಲಿಗೆ ಹೋಗಲಿಲ್ಲ. ಸಿಲ್ಲಿಗೆ ತಾತನವ್ರು ಎಲ್ಲಿಗೆ ಹೋಗಿದ್ರು? ಬಸವಾನಂದರು ಎಲ್ಲಿಗೆ ಹೋಗಿದ್ರು? ಅವರ ಪವಾಡಗಳ ಸಿದ್ಧಿಗಳನ್ನು ಸಮೀಪದಿಂದ ನೋಡಿದವರು ಗೊತ್ತು. ಬಸವಾನಂದರು ಆಡಿದಂಥ ಮಾತುಗಳಲ್ಲಿ ಏನೇನು ಆಗ್ತಿತ್ತು, ಎಷ್ಟು ದಿನದಾಗ ಆಗ್ತಿದ್ದು ಅಂತ ನನಗೆ ಮನಸ್ಸಾಕ್ಷಿನೇ. ಅದೇನು ಕಥೆ ಅಲ್ಲ, ಕಾದಂಬರಿ ಅಲ್ಲ, ಸತ್ಯವಾದ ಪ್ರಮಾಣ. ಹೀಗಾಗಿ ಆತನಿಗೆ ಆಶ್ಚರ್ಯವೇ ಇಲ್ಲ ಅಂದ್ರೆ ಅದು. ಆದರೆ ಅದನ್ನು ಹುಡುಕಿಕೊಂಡು ಹೋಗುವ ಇಚ್ಛೆ ಇರಂಗಿಲ್ಲ.
ಸಿದ್ಧಿಗಳು ನಮಗೆ ಅಡ್ಡ ಬರ್ತಾವ ತಮ್ಮ, ಅವುಗಳಿಂದ ಏನು ಪ್ರಯೋಜನ ಅಂತಿದ್ದ ಬಸವಾನಂದರು. ಅದರಿಂದ ಏನು ಲಾಭ ಆಗದ ನಿನಗೆ? ಏನು ಐಶ್ವರ್ಯ ಕೊಡಬಹುದು, ಸಂಪತ್ತು ಕೊಡಬಹುದು, ಬೇಕಾದ ಕೊಡಬಹುದು. ಏನು ಕೊಟ್ಟರು ಅನಿತ್ಯವಾದ ಸಂಪತ್ತಲ್ಲ, ಅನಿತ್ಯವಾದವೇ. ನಿತ್ಯವಾದಂತೂ ಸಾಧ್ಯ ಇಲ್ಲ. ಹಾಗಾಗಿ ಆ ಮುಕ್ತನಾದ ಪುರುಷನಿಗೆ ಅಣಿಮಾದಿ ಅಷ್ಟೈಶ್ವರ್ಯಗಳು ತಾನಾಗಿಯೇ ಪ್ರಾಪ್ತಿಯಾಗುತ್ತದೆ ಎಂಬ ಭಾವ ನೋಡ್ರಿ. ಎಲ್ಲಿ ಯಾಕೆ ಹೋಗ್ತಪ್ಪ? ಅಲ್ಲಿ ಹೋಗೋದಿಲ್ಲ, ಇಲ್ಲಿ ಹೋಗೋದಿಲ್ಲ, ಎದ್ದಲೇ ತಾವೇ ಬರ್ತಾರೆ. ಎಲ್ಲ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮ ಮನೆಗೆ ಬರಂಗಿಲ್ಲ. ನಿಮ್ಮ ಮನೆಯಲ್ಲಿ ಒಂದು ಸಂಬಂಧ ಬೆಳೀತಂದ್ರೆ ಅವ್ರು ಯಾರೂ ಗೊತ್ತಿಲ್ಲ, ಅವರೇ ಹುಡುಕ್ಯ ನಿಮ್ಮ ಮನೆಗೆ ಬರ್ತಾರೆ. ಏನು ನೀವು ಇದನ್ನು ಹುಡುಕಕ್ಕೆ? ಅವರೇ ಹುಡುಕ್ತಾ ಬರ್ತಾರಿಲ್ಲ. ಇದೇ ಇಷ್ಟಿದ್ದಾಗ ಅಣಿಮಾದಿ ಸಿದ್ಧಿಗಳು ಏನಂತ ಜ್ಞಾನಿಗಳಿಗೆ ಮುಕ್ತಂಗಪ್ಪಣಿಮಾದಿಗಳಿರುವ ವ್ಯಕ್ತ ಮಾಡುವೆ ನರಿಸುತ್ತ ಪರವ ಅತಿ ಸೂಕ್ಷ್ಮಕ್ಕೆ ಸೂಕ್ಷ್ಮತೆ ಅಹುದಣಿಮೆ ಅತಿ ಮೇಲಿಗೆ ಮೇಲಪ್ಪುದ ಮೈಮೆ ನೆಗೆಯಲಾಶಕ್ಕೆ ವೆನಿಪದೆ ಗರಿಮೆ ನೆಗೆಹು ಎಡೆಯೊಳು ಉಣ್ಣುವಪ್ಪದೆ ಲಘಿಮೆ ಲೋಕದ ಅರಿಕೆ ತಿಳಿಪ್ರಾಪ್ತಿಯನಿಕ್ಕೂ ಪ್ರಾಖ್ಯಾಕ್ಯಂಬೇಷದು ತನಗಕ್ಕೂ ಜಗವಂ ಪ್ರೇರಿಸುತ್ತಿಯದು ಈಶತ್ವ ಜಗದೊಡೆತನವದು ತಾನೇ ವಶಿತ್ವ ಇವು ಮೊದಲಾಗಿದ್ದವು ಇಲ್ಲ ಎಲ್ಲ ಸಿದ್ಧಿ ತವೆ ಇವು ಶಂಗೆ ಅಹುದು ನಿಬುದ್ಧಿ ಅಂದರು. ಮುಕ್ತನಿಗೆ ಅಣಿಮಾದಿಗಳೇನವ ಆ ಪ್ರಕಟ ಮಾಡ್ತಾನೇನು ಅಂದರೆ, ಏ ಶಿಷ್ಯನೇ ಕೇಳು, ಮಣಿಮಂತ್ರಾದಿ ಸಿದ್ಧಿಯರಿಗೆ ಅಗೋಚರವಾದಂಥದ್ದು ನಿರತಶನಾದಂಥ ಅನುಭವವೇ ಜ್ಞಾನಿಗೆ ಗೋಚರವಾಗ್ಯದ. ಏನಾಗದಿಲ್ಲಿ? ಮಣಿ ಮಂತ್ರಾದಿಗ ಸಿದ್ಧಿಗೆ ಗೋಚರವಾಗುವಂಥ ಇವೆಲ್ಲವೂ ಚಂದ್ರಗ್ರಹಣ, ಸೂರ್ಯಗ್ರಹಣ, ಪಂಚಾಂಗದಿಂದ ಗೊತ್ತಾಗ್ತಾವೆ. ಕೆಲವು ಮಂತ್ರಗಳಿಂದ ಮಂತ್ರ ಸಿದ್ಧಿಯಾದರೆ ಆ ಫಲ ಸಿದ್ಧಿ ಆಗ್ತದೆ. ಇವೆಲ್ಲವೂ ಕಾಣುವಂಥ ಸಿದ್ಧಿಗಳು, ಪದಾರ್ಥಗಳು. ಬಂಗಾರ ತೋರಿಸಿದಾಗ ಕಾಣ್ತದಿಲ್ಲ, ಯದೃಶ್ಯಂ ತನ್ನಷ್ಟು, ಹೌದಿಲ್ಲ? ಸೂರ್ಯ ಚಂದ್ರಾದಿಗಳನ್ನು ತೋರಿಸ್ತಾರ, ಕಾಣ್ತವಿಲ್ಲ ಅವು. ಅವು ಅನಿತ್ಯ ಅಂತೀವೋ ನಿತ್ಯ ಅಂತೀವೋ. ಹೀಗೆ ವಿಚಾರ ಮಾಡ್ತಾ ಹೋದರೆ ಯಾವ ಅಣಿಮಾದಿ ಸಿದ್ಧಿಗಳಿಗೂ ಮಂತ್ರ ಯಂತ್ರಾದಿಗಳು ತಂತ್ರಗಳಿಗೂ ತಪಸ್ಯೆಗಳಿಗೂ ಮತ್ತೆ ಅನಂತ ಯಾವ ಯೋಗಿಗಳು ಮಾಡುವಂಥ ಯೋಗ ಸಿದ್ಧಿಗೂ ಮಹಾಯಜ್ಞ ಯಾಗಾದಿಗಳಿಗೆ ಮಾಡಿದರೂ ಕೂಡ ಕಾಣದಂತೆ ಇರುವುದು ಯಾವುದು? ನಮ್ಮ ಸ್ವರೂಪ. ಕಾಣ್ತದನದು. ಅಂಥದ್ದೇ ಕಂಡಂಥ ಜ್ಞಾನಿ. ಇವರಾರಿಗೆ ಕಾಣಲಾರ್ದನ್ನ ಕಂಡನ ಜ್ಞಾನಿ. ಅದರಿಂದ ಇದೇ ವಿಶೇಷ ವಿನಃ ಇವೆಲ್ಲವೂ ಅವಶೇಷದಿಂದ ಕೂಡ್ಯವಂತ. ಇದೇ ಶ್ರೇಷ್ಠ ಅಲ್ಲ. ಪರಮಾತ್ಮನನ್ನು ಕಂಡದ್ದು ಶ್ರೇಷ್ಠ ಅಂತಾರೋ, ಏನು ಸಿದ್ಧಿಗಳಿಂದ ಕಂಡದ್ದು ಶ್ರೇಷ್ಠ ಅಂತಾರೋ. ಇವೆಲ್ಲ ಅನಿತ್ಯವಾದವುಗಳು. ಹಾಗಾಗಿ ಇದಕ್ಕಿಂತಲೂ ಹೆಚ್ಚಿನ ವಿಚಿತ್ರವಾದ ವಸ್ತುವೇ ಇಲ್ಲ ನೋಡಲಾರ್ದು. ಅಂಥ ನೋಡಲಾರ್ದು ಕಾಣಲಾರ್ದನ್ನ ಕಂಡನ, ನೋಡನ, ಮತ್ತೆ ಅನುಭವಿಸನ. ಮಂತ್ರಸಿದ್ಧಾದಿ ರೂಪದಿಂದ ತಾನೇ ಇದ್ದೇನೆಂಬ ಸರ್ವಾತ್ಮಕ ಬುದ್ಧಿಯಿಂದ. ಮಂತ್ರಸಿದ್ಧಿಗೆ ಕಾರಣ ಯಾರು? ನೀನೆಲ್ಲ. ಆತ ಮಂತ್ರಸಿದ್ಧಿ ಆಗಿದಂದರೆ ಆ ಮಂತ್ರಕ್ಕೆ ಕಾರಣ ಯಾರು? ತಾನೇ, ಆತ್ಮನಲ್ಲಿ ಕಾರಣ ಅಂದಾಗ ಈ ಒಂದು ಮಾಯಿಕ ಅಸಿದ್ಧಿಗಳು ಮಿಥ್ಯಗಳಾಗಿವೆ ಎಂದು. ಇವೆಲ್ಲ ಹಾವಾಡಿಸೋನ ಕೈಯಲ್ಲಿ ಹಣ ಇದ್ದಂಗೆ. ಕೆಲವು ದಿನ ಇರ್ತಾವ, ಆಮೇಲೆ ಹೋಗ್ತಾವ. ಗೊತ್ತಾವಿಲ್ಲ?
ಆದರೆ ಈಗ ಜ್ಞಾನಿ ತಿಳ್ಕೊಳ್ಳೋದು ಏನದ, ಹೋಗೋದು ಬರಲಾರ್ದು ಇಲ್ಲದನ್ನು ತಿಳ್ಕೊಂಡಾರ ಅವನು. ಯಾವುದು ಬಂದಿರಬಾರ್ದು, ಯಾವುದು ಹೋಗಿರಬಾರ್ದು ಅಂಥದ್ದನ್ನೇ ತಿಳ್ಕೊಂಡಂಥ ಜ್ಞಾನಿಗೆ ಈ ಹೋಗೋ ಬರುವನ್ನು ತಿಳ್ಕೊಂಡು ಮಾಡೋ ಪ್ರಯೋಜನ ಏನದಂತ ಜ್ಞಾನಿ. ಅದಕ್ಕೆ ಅವರಿಗೆ ತುಚ್ಛವಾಗಿದ್ದು ಆಕಾಶ ಗಮನಾದಿ ಸಿದ್ಧಿಗಳು ಯತ್ನ ಸಾಧ್ಯಗಳಾಗಿವೆ. ಕೆಲವು ಮಂದಿ ನೀರಿನಲ್ಲಿ ನಡೀತಾರೆ, ಕೆಲವು ಮಂದಿ ಆಕಾಶದಲ್ಲಿ ಹಾರಾಡ್ತಾರೆ. ಈಗ ವಾಟ್ಸಪ್ಪಲ್ಲಿ ಯೂಟ್ಯೂಬಲ್ಲಿ ಬರ್ತಾವಲ್ಲ, ಅವೆಲ್ಲ ಸಿದ್ಧಿಗಳಲ್ಲ. ಅವ್ರ ಜ್ಞಾನಿಗಳು ಏನು ಹೇಳ್ತಾರೆ, ನೀರಿನಾಗ ನಡೀತಾನ ಅಂದರೆ ಮೀನು ನೀರೊಳಗೆ ಇದ್ದು ಫಲವೇನಾಗಿ ಅಂದರು. ಇವನು ನಡೀತಾನೆ ಮೇಲೆ, ನೀರು ಹುಟ್ಟಿಂದ ಸಾಯೋ ತನಕ ನೀರಿನಾಗಿರ್ತಾವೆ. ಏನು ದೊಡ್ಡ ಸಾಧನೆ ಅಂದರು. ದೊಡ್ಡ ಸಾಧನೆ ಅಲ್ಲಲ್ಲ. ಆಕಾಶದಾಗ ತಿರುಗಾಡ್ತಾನ್ರಿ ಅಂದರೆ ಪಕ್ಷಿಗಳು ಹಾರಾಡ್ತಾವಲ್ಲ, ಪಕ್ಷಿಗಳು ಹಾರಾಡಂಗಿಲ್ಲ. ಇಷ್ಟೆಲ್ಲ ಯಂತ್ರ ಮಂತ್ರ ತಂತ್ರ ಸಿದ್ಧಿಯನ್ನು ಮಾಡಿಕೊಂಡು ಒಂದು ಪಕ್ಷಿ ಮಾಡುವಂಥ ಸಾಧನೆ ಮಾಡೋಣ. ಏನು ದೊಡ್ಡ ಸಾಧನೆ, ದೊಡ್ಡದಲ್ಲಲ್ಲ. ನೀರಿನ ಮೇಲೆ ನಡೆದ ಬರ್ತಾನ್ರಿ ಅಂಥ ಸಿದ್ಧಿ ಪುರುಷ ಅಂದರೆ, ಸಾಮಾನ್ಯವಾಗಿ ಒಬ್ಬ ಅಂಬಿಗ ಕಟ್ಟಿಗೆಯಿಂದಾಗಲಿ ಚರ್ಮದಿಂದ ಮಾಡಿದ ಒಂದು ಡೋಣಿಯಿಂದ ತೇಲಿಸ್ತಾನಂದ್ರೆ ಒಬ್ಬ ಅಂಬಿಗ ದಾಟಿ ಬರ್ತಾನ ನೀರು. ಸಿದ್ಧಿ ಮಾಡಿಕೊಂಡು ದಾಟೋದು ಏನಾಗದಂತ ಅವ್ರಂತ ವಿಚಾರ ಮಾಡಿ ನೋಡ್ರಂತಾರೆ ಅವರು. ಹಾಗಾಗಿ ಇಲ್ಲಿ ಯತ್ನ ಸಾಧ್ಯಗಳಾಗಿರುವುದರಿಂದ ಮಾಯಕ ಮಿಥ್ಯೆಗಳಾಗಿವೆ ಅಂತ. ಇವೆಲ್ಲ ಮಿಥ್ಯೆ, ಇದೊಂದು ಏನಲ್ಲ. ಆದ್ದರಿಂದಲೇ ಇಂಥ ವಿಷಯಗಳಲ್ಲಿ ಜ್ಞಾನಿಯು ತತ್ಪರನಾಗುವುದಿಲ್ಲ. ನಿಜವಾದ ಜ್ಞಾನಿ ಇಂಥ ಸಿದ್ಧಿಗಳ ಪ್ರಾಪ್ತಿ ಮಾಡಿಕೊಳ್ಳೋಕೆ ಎಂದೂ ಅವನು ತತ್ಪರನಂದರೆ ಅವನು ಆಪೇಕ್ಷೆ ಇಚ್ಛೆ ಮಾಡಂಗಿಲ್ಲ, ಆ ಸಾಧನೆ ಕೈನೇ ಹಾಕೋದಿಲ್ಲ. ಯಾಕಂದರೆ ದೊಡ್ಡ ಪದವಿಯನ್ನು ಸಿಕ್ಕಾಗ ಅದನ್ನು ಬಿಟ್ಟು ಕೆಳಗಿನ ಪದವಿಗೆ ಬರಲಿಕ್ಕೆ ಯಾರೂ ವಿಚಾರ ಮಾಡಂಗಿಲ್ಲ. ಬ್ರಹ್ಮ ಪದವಿಯನ್ನು ಒಲ್ಲೆ, ವಿಷ್ಣು ಪದವಿಯನ್ನು ಒಲ್ಲೆ, ರುದ್ರ ಪದವಿಯನ್ನು ಒಲ್ಲೆ ಅಂದರು. ಇವೆಲ್ಲ ಲೋಕಾದಿಗಳು ಪದವಿಗಳೇನವ, ಅನಿತ್ಯವ, ಅಶಾಶ್ವತವ. ಅದಕ್ಕೆ ತಿಳಿದಂಥವ್ರ ಜ್ಞಾನಿಗಳು ಇವನು ಬೇಡ ಅಂದರು. ತೆಗೆ ಕಡೆ ನಿಜಗುಣರ ಕಥೆಯನ್ನು ಚರಿತ್ರೆಯಲ್ಲಿ ಕೇಳಿರಿ ನೀವು. ನಿಜಗುಣರು ಮತ್ತು ಅವರ ಗೆಳೆಯ ಜೊತೆಯಾಗಿ ಹೊರಟಿದ್ರು. ನೀರಡಿಕೆ ಆಗಿತ್ತು. ಮೈಸೂರು ಭಾಗದಲ್ಲಿ ತೆಂಗಿನ ತೋಟ ಬಾಳಿದ್ದು. ಆ ತೋಟಗಳಲ್ಲಿ ನೀರು ಸಿಗದೇ ಇದ್ದಾಗ ತೆಂಗಿನ ಮರದಲ್ಲಿ ಕಾಯಿ ಬಹಳ ಅವ, ಒಂದೆರಡು ನೀರು ಕುಡಿದ್ರಾಯ್ತು ಅಂತೇಳಿ ತೆಂಗಿನಕಾಯಿನ ಕಿತ್ತಾರೆ. ಅದನ್ನು ತೋಟದ ಮಾಲೀಕ ನೋಡಿ ಬಹಳ ಸಿಟ್ಟಿಗೆದ್ದು ಅವ್ರಿಗೆ ಬೈತಾನೆ. ನೋಡ್ಲಿಕ್ಕೆ ಎಷ್ಟು ಚಂದ ಕಾಣ್ತೀರಿ, ಎಷ್ಟು ತಿಳಿಯೋರಂತ ಕಾಣ್ತೀರಿ, ಇಂಥ ಸುಮಾರು ಕಳ್ಳತನದ ಕಾಯಿ ಕದೆ ಕೆಲಸ ಮಾಡ್ತಾರೇನೋ ಅಂತ ಮನಸ್ಸಿಗೆ ಬಂದಂಗೆ ಬೈತಾರೆ ಪಾಪ. ಆವಾಗ ಇವ್ರು ಏನು ಮಾಡ್ತಾರಂದ್ರೆ, ಆ ಕಿತ್ತಿ ಹಾಕಿದಂಥ ದೊಡ್ಡ ಕಾಯಿಯ ಒಂದು ಕುಂಪೆನೇ ಇತ್ತು, ಎಳೆನೀರಿನ ಕುಂಪೆ. ಅವ್ರೇನು ಮಾಡೋದು, ಸಿದ್ಧಿಯಿಂದ ನಿಜಗೊಂಡವರು ನೀರನ್ನೇ ಖಾಲಿ ಮಾಡಿದ್ರು. ಒಳಗೆ ನೀರೇ ಇಲ್ಲ. ಮುಂದಕ್ಕೆ ಬಂದ ಮೇಲೆ ಆ ತೋಟದ ಮಾಲೀಕ ನೋಡ್ತಾನ, ಎಲ್ಲ ಕಾಯಿ ಹಗುರಾಗಿಬಿಟ್ಟವ. ನೀರಿಲ್ಲ ಅಂದ್ರೆ ಹಗುರಾಗವಲ್ಲ. ಒಂದೆರಡು ಸರಿ ನೋಡೋಣಂತ ಒಡೆದು ನೋಡ್ತಾನೆ, ನೂರಾರು ಕಾಯಿ ಬರೀ ಟೊಳ್ಳಾವೇನೋ ಅದ್ರ ನೀರೇ ಇಲ್ಲ. ಇದು ಏನಾಯಿತು, ನಿಜಗುಣರಿಗೆ ಗೊತ್ತಿತ್ತಲ್ಲ, ಹಾಗೆ ನಮಗೆ ಅಳಲಿ ನೋಡಮ್ಮಂತ. ಈ ಸುದ್ದಿ ಗುರುಗಳಿಗೆ ಗೊತ್ತಾಯ್ತು. ಯಾರು? ನಿಜಗುಣರ ಗುರು ಶಂಭುಲಿಂಗನಿಗೆ. ಅವ್ರಿಗೆ ಗೊತ್ತಾದ್ಮೇಲೆ ಅವರೆಲ್ಲ ದಿವ್ಯ ಪುರುಷರು, ದಿವ್ಯ ಜ್ಞಾನಿಗಳು.
ಬತ್ತಾಗಿದ್ದಂಥ ವ್ಯಕ್ತಿ ಯಾವುದೋ ಮಾತಿಗೆ ಬಂದಾಗ ಅಪ್ಪ ಹಿಂಗೆ ನೀರಡಿಕೆ ಆಗಿತ್ತು, ಒಂದೇ 2 ಎಳನೀರಿಗೆ ಇಷ್ಟೆಲ್ಲ ಬೈದ, ಅದಕ್ಕೆ ಶಾಪ ಕೊಟ್ಟು ಬಂದ್ವಿ, ಅವು ನೀರೆಲ್ಲ ಖಾಲಿಯಾಗಿ ಬರೀ ಕಾಯಿ ಉಳ್ಕೊಂಡವನು. ಗುರುಗಳು ಹೇಳಿದರು, ನೋಡಪ್ಪ ಇದು ಒಂದು ಸಲ ಮಾಡಿರಿ, ಆದರೆ ಈ ಮಾಡಿದಂಥ ಸಿದ್ಧಿಗಳನ್ನು ಇನ್ನೊಂದು ಸಲ ಜೀವನದಲ್ಲಿ ಯಾವತ್ತೂ ನೀವು ಪ್ರಯೋಗ ಮಾಡಬೇಡ್ರಿ ಅಂತ ಗುರುಗಳು ಅಪ್ಪಣೆ ಮಾಡಿದರು. ನಿಜಗುಣರಿಗೆ ಅಪ್ಪಣೆ ಮಾಡಿದ್ರು ನೋಡ್ರಿ. ಇದರಿಂದ ನಿಮಗೆ ಪ್ರಯೋಜನ ಇಲ್ಲ ಅಂದ್ರೆ ಅವರು, ಇದರಿಂದ ನಿಮಗೆ ಪ್ರಯೋಜನ ಇಲ್ಲ, ಏನು ಅವ್ನು ನೀರು ಹಾಳು ಮಾಡಿದ್ರೆ ನಿಮ್ಗೆ ಏನು ಲಾಭ ಆಯಿತು, ಏನು ಸಾಧನೆ ಮಾಡಿದೆ ನೀನು? ಇಷ್ಟೆಲ್ಲ ಆತ್ಮಜ್ಞಾನಿಗಳಾಗಿ ಇಂಥ ಅನಿಷ್ಟವಾದ ವಿಚಾರಗಳಿಗೆ ನೀವು ಪ್ರಯೋಗ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳಿದಾಗ ತಪ್ಪಾಯಿತು ಅಂತ ಒಪ್ಪಿಕೊಂಡ್ರು ಅಂತ ಅವರ ಚರಿತ್ರೆಯಲ್ಲಿ ಬಂದದ, ನೀವು ಕೇಳಿರಿ. ಹಾಗಾಗಿ ಇಲ್ಲಿ ಅಣಿಮ ಮಹಿಮ ಅಂತ ಏನು ಹೇಳಿದೆವಲ್ಲ, ಅವುಗಳ ಸ್ವಲ್ಪ ಸ್ವರೂಪವನ್ನು ಕಿಂತು ಮಂತ್ರಾದಿ ಸಿದ್ಧಿಯುಳ್ಳ ಮೂಢ ಪುರುಷನಂತೆ ಇವನಲ್ಲ. ಮಂತ್ರಾದಿ ಸಿದ್ಧಿಯಿದ್ದವನು ಮೂಢ, ಆದರೆ ಆತ್ಮ ಸ್ವರೂಪ ಇದ್ದವ ಮೂಢ ಅಲ್ಲ ಅಂತ ಅವನು ತಿಳಿದವನು ಜ್ಞಾನಿ. ಕಿಂತು ಇವೆಲ್ಲಕ್ಕೂ ವಿಲಕ್ಷಣನಾಗ್ಯಾನಂತ. ಈ 8 ಸಿದ್ಧಿಗಳಿಗಿಂತ ನಾನು ಬೇರೆ. ಈ ಸಿದ್ಧಿಗಳನ್ನು ನಾನೇ ತಿಳ್ತೇನೋ, ಇನ್ನು ಸಿದ್ಧಿ ನನ್ನ ತಿಳಿದವ? ಸಿದ್ಧಿಗಳನ್ನು ನಾನೇ ತಿಳ್ತೇನೆಂದರೆ ಸಿದ್ಧಿಗಳಿಗೆ ವಿಲಕ್ಷಣ. ಕೊಡಕ್ಕ ನಾನು ಹೆಂಗೆ ಬೇರೆ ಬೇರೆ, ಸಿದ್ಧಿಗೂ ನಾನು ಬೇರೆ ಬೇರೆ. ಅದರಂತೆ ದೇಹದಿಂದ, ತನುವಿನಿಂದ, ಮನಸ್ಸಿನಿಂದ, ವಾಕ್ ಈ ತ್ರಿಕರಣಪೂರ್ವಕವಾಗಿ ಆಗುವಂಥ ಸಿದ್ಧಿಗಳೇನವ, ಇವು ನಾನೇ ತಿಳ್ತೀನಿ ಅಂದಾಗ ಇವು ಸಾಮಾನ್ಯ, ನಾನು ಅಸಾಮಾನ್ಯ ಅಂತ ಜ್ಞಾನ ಆಗಿರ್ತದೆ. ಹಾಗಾಗಿ ಇಲ್ಲಿ ಅತ್ಯಂತ ಸೂಕ್ಷ್ಮವಾದ ಪ್ರಾಣಿಗಳ ಶರೀರಗಳಲ್ಲಿಯೂ ಕೂಡ ಅವುಗಳ ಆತ್ಮ ಸ್ವರೂಪದಿಂದ ಪ್ರವೇಶವಾಗುವುದೇ ಅಣಿಮೆ ಎನಿಸುವುದು. ಇದು ಯಾರೆಲ್ಲ ಅಂದರೆ ಪರಮಾತ್ಮನಲ್ಲಿ ಮತ್ತು ಹನುಮದೇವರಲ್ಲಿ ಎಲ್ಲ ಸಿದ್ಧಿಗಳು ಉಂಟಂತ ಬರೀತಾರೆ. ಪರಮಾತ್ಮ ಹೇಗದಂದರೆ ಯಾವುದು ಸಣ್ಣದಾದ ಅದಕ್ಕಿಂತ ಸಣ್ಣದಾಗುವಂಥ ಶಕ್ತಿ ಪರಮಾತ್ಮನಿಗೆ. ಇಲ್ಲದೇ ಇದ್ದರೆ ಇರುವೆ ಏನು ಅಂತ ಅರ್ಥವ ಶರೀರದಲ್ಲಿ, ಅವುಗಳು ತಿರುಗಾಡ್ತೀವಿಲ್ಲ, ಅದ್ರಾಗ ಆತ್ಮ ಆದಿಲ್ಲ. ಮತ್ತು ಅವುಗಳಿಂತ ಸಣ್ಣಾಗಿ ಹೋಗ್ಬೇಕು, ಏನು ದೊಡ್ಡದಾಗಿ ಹೋಗಿ ಬರ್ತದೆ. ಅವುಗಳಿಂತ ಚಿಕ್ಕದಾಗಿ ಹೋಗೋದೇನದ ಅದು ಒಂದು ಸಿದ್ಧಿ. ಏನು ಸಿದ್ಧಿ ಅಂದರೆ ಎಲ್ಲದಕ್ಕಿಂತ ಸಣ್ಣದಾಗೋದು ಒಂದು ಸಿದ್ಧಿ ಅಂದ್ರೆ ಅಣಿಮೆ ಅಂದರು. 36 ತತ್ವಗಳಿಂತಲೂ ಹೆಚ್ಚಾಗಿರುವ ತನವೇ ಮಹಿಮೆ ಎನಿಸುವುದು. 36 ತತ್ವಗಳಿಂತ ಇನ್ನೂ ಹೆಚ್ಚಿನ ದೊಡ್ಡವು ಏನವ, ಎಲ್ಲದಕ್ಕಿಂತ ದೊಡ್ಡದು ಅಂತ ತಿಳ್ಕೊಂಡ್ರೆ ಮಹಿಮೆ ಎನಿಸುವುದು. ಮಹಾಮೇರು ಪರ್ವತ ಸಮಾನವಾದ ವಸ್ತುವಲ್ಲಿ ಎತ್ತುವಲ್ಲೇ ಅಣುಸದೃಶ್ಯ ಹಗುರವಾಗಿ ತೋರುವುದೇ ಲಘಿಮೆ ಎನಿಸುವುದು. ಕೆಲವು ಸಿದ್ಧಿ ಪುರುಷರು ಅತಿ ಭಾರವಾಗಿರುವಂಥ ವಸ್ತುವನ್ನು ಅತಿ ಚಿಕ್ಕದನ್ನು ಮಾಡಿ ಎತ್ತುವಂಥ ಸಿದ್ಧಿ ಇರ್ತದೆ. ಅವ್ರಿಗೆ ಸಿದ್ಧಿ ಆದಿಲ್ಲ. ಅದಕ್ಕೆ ಅಣುಸದೃಶ್ಯ ಅಂದರೆ ಹಗುರವಾಗಿ, ಅವ್ರಿಗೆ ಭಾಳ ಹಗುರ ಕಾಣ್ತದೆ. ನಾವು ನೋಡಿದ್ರೆ ಭಾಳ ಒಜ್ಜೆ ಆಗ್ತದೆ. ನಮಗೆ ಯಾಕೆ ಒಜ್ಜೆ, ಅವ್ರಿಗೆ ಯಾಕೆ ಹಗುರ ಆಯಿತು? ಅವ್ರಲ್ಲಿ ಸಿದ್ಧಿ ಆದ ಹಗುರ ಮಾಡ್ಯಾರ, ನಮ್ಮಲ್ಲಿ ಸಿದ್ಧಿ ಇಲ್ಲ, ಹಗುರ ಮಾಡೋಕ್ಕಾಗಲಿಲ್ಲ, ನಾವು ಭಾರ ಆಯ್ತಂತ. ಪರಮಾಣು ಸದೃಶ್ಯ ವಸ್ತುವನ್ನು ಎತ್ತುವ ಕಾಲಕ್ಕೆ ಮೇರು ಸದೃಶ್ಯ ಭಾರವಾಗಿ ತೋರುವುದೇ ಗರಿಮೆ ಎನಿಸುವುದು. ಇದು ಯಾವುದು ಅತಿ ಸಣ್ಣ ವಸ್ತುವನ್ನು ಎತ್ತಬೇಕಂದ್ರೆ ಮೇರು ಪರ್ವತದಷ್ಟು ದೊಡ್ಡದೇನು ಕಾಣ್ತದಲ್ಲ, ಮಾಡೋದೇನದ ಅದು ಗರಿಮೆ ಎನಿಸುವುದು. ಈ ಪ್ರಸಂಗದಲ್ಲಿ ಮಾತು ನೆನಪು ಬರ್ತದೆ. ಯಾವ ಶ್ರೀರಾಮಚಂದ್ರ ಜನಕ ಮಹಾರಾಜ ಸ್ವಯಂ ವರವನ್ನು ಏರ್ಪಡಿಸಿದ್ದ.
ಯಾರ ಸಲುವಾಗಿ? ಸೀತಾ ಮಾತೆಯ ಸಲುವಾಗಿ. ಅಲ್ಲಿ ಪಣಕ್ಕೆ ಏನು ಇಟ್ಟಿದ್ರು ಅಂದರೆ ಶಿವನ ಧನುಸ್ಸನ್ನು ಪಣಕ್ಕಿಟ್ಟಿದ್ರು. ಯಾರು ಈ ಧನುಸ್ಸನ್ನು ಎತ್ತುತ್ತಾರೋ ಅವರಿಗೆ ಸೀತಾಮಾತೆಯನ್ನು ಕೊಟ್ಟು ಮದುವೆ ಮಾಡುವಂತ ಇಟ್ಟಿದ್ರಲ್ಲ. ಆ ಶಿವಧನಸ್ಸು ಆ ಸ್ವಯಂವರದ ಸುಂದರವಾದ ಸ್ಥಳದ ಮಧ್ಯದಲ್ಲಿ ತಂದು ಇಡಬೇಕಾಗಿದ್ರೆ ಬರೀತಾರೆ ಕೆಲವು ಕಡೆ 5,000 ಬಲವಾದ ಆನೆಗಳು ಎಷ್ಟೋ ಕುದುರೆಗಳನ್ನು ಕಟ್ಟಿ ಆ ಧನುಸ್ಸನ್ನು ತಂದಿಟ್ರಂತಲ್ಲಿ. ಅಂದರೆ ಎಷ್ಟು ವಜ್ಜಿರ್ಬೋದು. ಸಾಮಾನ್ಯವಾಗಿ ಎಲ್ಲ ಗೋಡೆಗೆ ಕಲ್ಲನ್ನು ಇಡ್ತೀವಿ. ಹನುಮನ್ ದೇವರ ಮುಂದೆ ಇರುವಂಥ ಆಲಗಮವನ್ನು ಎತ್ತಬೇಕಾದ್ರೆ ಸುಮ್ಮನೆ ಆಗ್ತದೇನದು? ಎಷ್ಟೋ ಜನ ಸಾಹಸ ಮಾಡಿಕೊಂಡು ತರಬೇಕಾಗ್ತದೆ. ಇದು 5,000 ಕುದುರೆ ಅಲ್ಲ, ಹೌದಿಲ್ಲ, ಆನೆ ಅಲ್ಲ. ಆ 5,000 ಬಲವಾದ ಆಸ್ಥಾನದ ಆನೆಗಳನ್ನು ಕಟ್ಟಿ ಎಳ್ಕೊಂಡು ಬಂದು ಇಟ್ಟಂಥ ಶಿವಧನುಸ್ಸದು. ಅಂಥ ಶಿವಧನುಸ್ಸು ರಾಮನಿಗೆ ಹಗುರಾಯಿತು, ರಾವಣನಿಗೆ ಭಾರವಾಯಿತು ನೋಡ್ರಿ, ಹೌದಿಲ್ಲ. ರಾವಣ ಎತ್ತಲಿಕ್ಕೆ ಹೋಗಿ ಮೈ ಮೇಲೆ ಹಾಕೊಂಡು ಬಿದ್ದ. ರಾವಣ ಅದೇ ಧನುಸ್ಸನ್ನು ಹಗುರವಾಗಿ ತನ್ನ ಬತ್ತಳಿಕೆಯಲ್ಲಿ ಬಾಣ ಎಷ್ಟಾಗರಾದ ಅಷ್ಟೇ ಹಗುರದಿಂದ ಹತ್ತಿದ್ರು ನೋಡ್ರಿ. ಅಂದರೆ ಅವ್ರು ಹೆಂಗೆ ಎತ್ತಿದ್ರು ಅಂದರೆ ಇವೆಲ್ಲ ಇರ್ತಾವೆ. ಜ್ಞಾನಿಗಳಲ್ಲಿ ಏನು ಅಸಾಧ್ಯವಾದದಲ್ಲ. ಹಾಗಾಗಿ ಅದು ಗರಿಮೆನಿಸುವುದು ಇದ್ದಲ್ಲಿಯೇ ಇದ್ದು ಎಲ್ಲ ಲೋಕಗಳನ್ನು ತಿಳಿಯುವಂಥ ಪ್ರಾಪ್ತಿ ಆಗ್ತದೆ. ಜ್ಞಾನಿಗಳಿಗೆ ತಾವಿದ್ದ ಜಾಗದಲ್ಲಿ ಇದ್ದು ಯಾರ್ಯಾರಲ್ಲಿ ಏನೇನು ನಡೆದದ, ಮನಸ್ಸಿನಾಗ ಏನು ನಡೆದದ, ಈ ಶರೀರದಿಂದ ಏನು ನಡೆದದ, ಏನು ನಡೀತದ ಅನ್ನುವ ತ್ರಿಕಾಲ ಜ್ಞಾನ ಅವ್ರಿಗೆ ಪ್ರಾಪ್ತಿ ಆಗಿರ್ತದೆ. ಕೆಲವು ಸಲ ನಾವು ಮಾತಾಡೋಂಗಿಲ್ಲ, ನಾವು ಮಾತಾಡಿದ ಅವ್ರಿಗೆ ಹೆಂಗೆ ಗೊತ್ತಾಯ್ತಪ್ಪ ಅಂತ. ಹಿಂಗೆ ಗೊತ್ತು ಮಾಡ್ಕೋದು ಬೇರೆ. ನಾವೇನಂದ ಒಬ್ಬರಿಂದ ಒಬ್ರಿಗೆ ತಿಳ್ಕೊಂಡು ಗೊತ್ತು ಮಾಡ್ಕೊಂತೀವಿ. ಜ್ಞಾನಿಗಳಿಗೆ ಹಂಗಲ್ಲ. ತಾವಿದ್ದಲ್ಲಿ ಏನು ನಡೀತದ ಅನ್ನೋದು ಗೊತ್ತಾಗ್ತಿತ್ತು. ಉದಾಹರಣೆ, ಬಸವಾನಂದರು ಎಷ್ಟೋ ಸಲ ಈ ಮನೆಯಲ್ಲಿ ಲ್ಯಾಂಡ್ ಫೋನ್ ಇತ್ತು, ಅವ್ರ ಸಲುವಾಗಿ ಇಟ್ಟಿದ್ದೀವಿ ನಾವು. ನಮ್ಗೆ ಯಾರು ದೂರ್ಲವ್ರು ಯಾರಿದ್ದಿಲ್ಲ ಅವಾಗ, ನಮಗೂ ಅನುಕೂಲ ಅಂತ ಇಟ್ಟಿದ್ದೀವಿ. ಕೇಮಲಾಪುರದ ಶ್ರೀಶೈಲಪ್ಪ ಪೂಜ್ಯರ ಮನೆಯಲ್ಲಿ ಒಂದು ಲ್ಯಾಂಡ್ ಫೋನ್ ಇತ್ತು, ಅವರೇ ನಮಗೆ ಮಾಡೋರು. ಗುರುಗಳು ಯಾವಾಗ ಒಂದು ಸಲ ತಮ್ಮ ಕೇಮಲಾಪುರದಿಂದ ಯಾರನ್ನ ಫೋನ್ ಮಾಡಿದ್ರಿ ಏನಂತ ಕೇಳೋರು. ಮಾಡಿನಂತ ಹೇಳ್ತಿದ್ದೆ, ಮಾಡಿದ್ರಪ್ಪ ಅಂತ ತಕ್ಷಣ ಹೇಳ್ತಿದ್ದೆ. ಬಟ್ ನಾ ಏನು ಇವತ್ತು ಮಾತಾಡಿದ್ದು ನಾಳೆ ಹೇಳ್ತಿದ್ದಿಲ್ಲ. ಅಲ್ಲಿ ಕೆಲಸ ಆದ ತಕ್ಷಣ ಅವ್ರು ಮೊದಲು ಮುಡ್ಸೋದು ವಿಷಯ. ಮಾಡಿದ್ರು ತಾತ, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ತಿದ್ದೆ. ಸರಿ ಬಂದರೆ ಬರ್ಬೋದು ಅಂತೇಳಿ ಇಷ್ಟನತ್ತ. ಬಂದರೆ ಯಾರಾದ್ರೂ ಬರ್ಬೋದು. ಅವರೊಂದು 2 ದಿನದಲ್ಲೇ ಕೇಮಲಾಪುರದಲ್ಲಿ ಯಾರಾದ್ರೂ ಬಂದೇ ಇರ್ತದೆ. ಇಲ್ಲಿ 2 ದಿನ, ಭಾಳ ದಿನ ಅಲ್ಲ. ಮತ್ತು ಇದನ್ನು ಸಾಮಾನ್ಯ ಸಿದ್ಧಿಯನ್ನು ಇದ್ದಲ್ಲೇ ಎದ್ದು ಎಲ್ಲ ತಿಳ್ಕೊಂಬ ಶಕ್ತಿ ಜ್ಞಾನಿಗಳಿಗೆ ಇರ್ತದೆ. ಆದರೆ ಇನ್ನು ಅದೇ ಜ್ಞಾನದಿಂದ ನಾ ಹೇಳಿನಂತ ಅವ್ರು ಹೇಳಂಗಿಲ್ಲ. ಹೀಗೆ ಇಚ್ಛಾನುಸಾರ ಆಕಾಶ ಗಮನಾದಿ ಸಿದ್ಧಿಯೇ ಪ್ರಾಕಾಮ್ಯವೆನಿಸುವುದು. ತನಗಿಚ್ಛೆ ಬಂದಂಥ ಸಂದರ್ಭದಲ್ಲಿ ಆಕಾಶಾದಿ ಅಂದರು. ಇಲ್ಲೆಲ್ಲ ಎಲ್ಲ ಲೋಕಗಳಲ್ಲಿ ಏನು ನಡೀತದೆಂಬುದು ಕೂಡ ಇವರು ತಿಳಿತಾರಂತ. ಇಲ್ಲಷ್ಟೇ ಅಲ್ಲ, ಲೋಕದಲ್ಲಿ ತಿಳಿದು ಜಗದುತ್ಪಾದಿಗಳನ್ನು ಮಾಡುವುದೇ ಈಶ್ವರತ್ವವೆನಿಸುವುದು. ಜಗತ್ತನ್ನು ಕೂಡ ಸೃಷ್ಟಿ ಮಾಡ್ತಾರೆ ಅವರು. ಆದಂದ್ರೆ ಇಲ್ಲ, ಇಲ್ಲಂದ್ರೆ ಆದ. ಶಿಶುನಾಳ ಶರೀಫರ ಕಥೆಯಲ್ಲೇ ಬರ್ತದಲ್ಲ, ಅಮಾವಾಸ್ಯೆ ಇದ್ದದ್ದು ಇಲ್ಲಾಯ್ತು, ಇಲ್ಲದ ಹುಣ್ಣಿಮೆ ಬಂದೈತು ನೋಡಿ. ಹೆಂಗಾಯ್ತು? ಅವ್ರಲ್ಲಂತ ಶಕ್ತಿ ಸಾಮರ್ಥ್ಯ ಅದ. ಇದ್ದದ್ದು ಇಲ್ದಂಗೆ ಮಾಡ್ತಾರೆ, ಇಲ್ಲದ್ದು ಆದಂಗೆ ಮಾಡ್ತಾರೆ. ಹಾಗಾಗಿ
ಜಗತ್ತನ್ನು ತನ್ನ ಆಧೀನ ಇಟ್ಟುಕೊಳ್ಳುವುದೇ ವಶಿತ್ವ. ಜಗತ್ತೆಲ್ಲ ಅವ್ರ ಮಾತು ಕೇಳ್ತದ್ರೆ ಅವ್ರ ಮಾತು ಮೀರಂಗಿಲ್ಲ ಅಂದ್ರೆ ಅದು ವಶಿತ್ವ ಶಕ್ತಿ ಅಂತ. ಅದು ಸಿದ್ಧಿ ಶಕ್ತಿ ವಿನ ಅದು ನಿಜವಾದ ಯಥಾರ್ಥ ಜ್ಞಾನ ಶಕ್ತಿ ಅಲ್ಲ ಅಂತ. ಅದ್ರಾಗ ಬಂದು ಕೂಡ್ತಾವ ಅವ್ರಿಗೆ. ಇದಕ್ಕಾಗಿ ಯಾವತ್ತೂ ಎಲ್ಲ ಸಿದ್ಧಿಗಳನ್ನು ಸರ್ವಾತ್ಮಕ ದೃಷ್ಟಿಯಿಂದ ಜ್ಞಾನಿಗೆ ಪ್ರಾಪ್ತಿ ಆಗುತ್ತವೆ ಅಂತ ಅರ್ಥ ಮಾಡ್ರ ವಿನ ಜ್ಞಾನಿ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಅವನು ಹೋಗೋದಿಲ್ಲ. ಹೀಗಾಗಿ ಒಂದು ಸಲ ಎಷ್ಟೋ ಸಲ ಹೇಳಿ ಸಂದರ್ಭ ಬಂದು ಹೇಳಬೇಕಾಗ್ಯದ. ಗುರುಗಳು ಹೀಗೆ ಸಿದ್ಧಿಗಳಿಂದ ಪ್ರಯೋಜನ ಇಲ್ಲ, ಜ್ಞಾನದಿಂದ ಮೋಕ್ಷ ಆಗ್ತದ, ಅದನ್ನು ಪಡ್ಕೋ, ಇದಕ್ಕೆ ಇಚ್ಛೆಯನ್ನು ಅಪೇಕ್ಷೆ ಮಾಡಬೇಡ ಅಂತ ಹೇಳ್ತಿದ್ರು. ಶಾಸ್ತ್ರದಾಗ ಪ್ರತಿನಿತ್ಯ ಹೇಳೋರು. ಕೆಲವು ಮಂದಿಗೆ ಏನಪ್ಪ, ಇವರು ಭಾಳ ಅಹಂಕಾರವಾದ ಇದ್ದಂಗಾರ, ನಾನೇ ಶ್ರೇಷ್ಠ ಅನ್ನೋ ವಾಕ್ಯಕ್ಕಾಗಿ ಹೇಳ್ಬೋದು ಅಂತ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಗುರುಗಳಿಗೆ ಇರ್ತದ. ಒಂದೂರಾಗಂದ್ರೆ ಒಂದೇ ಗುರುವಿನ ಶಿಷ್ಯರು ಇರಂಗಿಲ್ಲ, ಒಂದೇ ಮತದವರು ಇರಂಗಿಲ್ಲ, ಹಲವಾರು ಮತದ ಶಿಷ್ಯರು ಇರ್ತದ. ಅವರು ಇದ್ರ ಮುಂದೆ ಹೇಳಿದ್ರು, ನಿಮ್ಮ ಗುರುಗಳು ಏನು ಸಿದ್ಧಿ ಆವೇವೋ ಇಲ್ಲ ಅಂತ ಕೇಳೋರು. ಅವರು ಇಲ್ಲಪ್ಪ, ಸಿದ್ಧಿಯಿಂದ ಪ್ರಯೋಜನ ಇಲ್ಲ ಅಂತ ನಮ್ಮ ಗುರುಗಳು ಹೇಳ್ತಾರ, ಸಿದ್ಧಿ ಬಗ್ಗೆ ಏನು ಹೇಳಂಗಿಲ್ಲ. ನಿಮ್ಮ ಗುರುಗಳಿಗೆ ಗೊತ್ತಿಲ್ಲ, ಅದಕ್ಕೆ ನೀನು ಹೇಳಂಗಿಲ್ಲ. ಅದಕ್ಕೆ ನಮ್ಮ ಗುರುಗಳಿಗೆ ಶ್ರೇಷ್ಠವಾದ ಗುರುಗಳೇ ಇಲ್ಲ ಅಂತ ಅವರು. ಮತ್ತು ಎಲ್ಲಿ ಸಿದ್ಧಾಮ ಅಲ್ಲೇ ಜಗತ್ತಿಗೆ ಭಯ ಅದ. ಇವತ್ತು ಜಗತ್ತು ಯಾರಿಗೆ ಅಂಜ್ತಾರಂದ್ರೆ ಸಿದ್ಧಿ ಪುರುಷರಿಗೆ ಅಂಜಿದಷ್ಟು ಜ್ಞಾನಿಗಳಿಗೆ ಅಂಜಂಗಿಲ್ಲ. ಈಗಲ್ಲ, ಮೊದಲಿಂದ. ಇವನಿಗೆ ಅನಿಸ್ತು, ಏನು ಶಾಸ್ತ್ರ ಕೇಳಿ ಏನು ಪ್ರಯೋಜನ ಅದ, ಒಂದು ಸಿದ್ಧಿ ಪ್ರಾಪ್ತಿ ಆಗಲಿಲ್ಲ, ಮತ್ತು ಏನಾದರೂ ನಮ್ಮ ಗುರುಗಳು ಹೇಳಿದ ಪರವಾಗಿಲ್ಲ, ನಾನಾದರೂ ಸಾಧನೆ ಮಾಡಮಂತ ಬೇರೆಯವರ ಕಡೆಯಿಂದ ಗುಪ್ತವಾಗಿ ಸಿದ್ಧಿಗಳನ್ನು ಸಾಧನೆ ಮಾಡಿಕೊಂಡ. ಸಾಧ್ಯ ಅದು. ಮಂತ್ರ ಸಿದ್ಧಿಗಳವು. ಮಂತ್ರಗಳು ಸಿದ್ಧಿ ಆದರೆ ಅದಕ್ಕೆ ಫಲ ಸಿದ್ಧಿ ತಾನೇ ಆಗ್ತದೆ. ಉದಾಹರಣೆ ಏನ್ರಿ, ಮಂತ್ರ ಸಿದ್ಧಿ ಆದರೆ ಹೆಂಗಾಗ್ತದಂದ್ರೆ, ಚೋಳಿನ ಮಂತ್ರ ಹಾವು ಮಂತ್ರ ಕಲ್ತಾನಲ್ಲ, ಸಿದ್ಧಿ ಆಗಿವಿಲ್ಲ ಅವನು. ಹಾವಿನ ಮಂತ್ರ ಮಂತ್ರಿಸಿದಾಗ ವಿಷ ಇಡ್ತದಿಲ್ಲ, ಇವರ ಮಂತ್ರದಾಗ ಶಕ್ತಿ ಆದಂತರು ಇಲ್ಲಂತರು. ಅದರಂಗೆ ಆಯಾ ಲೋಕದ ಸಿದ್ಧಿಗಳವ, ಆ ಮಂತ್ರದಿಂದ ಆ ಶಕ್ತಿ ಪ್ರಾಪ್ತಿ ಆಗ್ತದೆ. ಆದಮೇಲೆ ಇವನಿಗೆ ಒಂದೇ ದಿನ 8 ಮಂದಿ ಸಿದ್ಧಿಗಳು ಬಂದವು. ಅಣಿಮ, ಮಹಿಮ, ಗರಿಮ, ಚೈವ, ಪ್ರಾಪ್ಯ, ಪ್ರಾಕಾಮ್ಯ, ಈಶತ್ವ, ಅಶಿತ್ವ 8 ಮಂದಿ ಬಂದು ಕೈ ಕಿಟ್ಕೊಂಡು ನಿಂತರು. ನಿಂತಗಳೇ ಅವರು ಸಿದ್ಧಿಗಾಗಿ ಮಾಡಿದ್ನಲ್ಲ, ಏನು ಹೇಳ್ರಿ ಅಂದರು, ಇವತ್ತಿನಿಂದ ನಿಮ್ಮ ಮಾತು ನಾವು ಕೇಳೋಕ್ಕೆ ಸಿದ್ಧರಾಗಿದ್ದೀವಿ. ಆದರೆ ಒಂದು ಕರಾರು, ಎಡೆಬಿಡದೆ ನಮ್ಮ ಕೆಲಸ ಹೇಳಬೇಕು. ಹೇಳಿದ ಕೆಲಸ ಮಾಡಿದ್ರೆ ನಮ್ಮ ಕರ್ತವ್ಯ, ಹೇಳೋದು ನಿಮ್ಮ ಕರ್ತವ್ಯ. ಯಾವತ್ತು ನೀವು ನಮ್ಮ ಕೆಲಸ ಇಲ್ಲಂತ್ರಿ ಆವತ್ತು ನಿಮಗೆ ಮರಣ ಆದ ಅಂದು ಹೋವು, ನಿನಗೆ ಮರಣ ಆದ ಆಗಲಿ ಅಂದು. ಏನು ದೊಡ್ಡ ಜಗತ್ತಿನಲ್ಲಿ ಏನೇನು ಕೆಲಸಗಳ ಒಂದು ಹೇಳಿದ್ರೆ ಎಷ್ಟೋ ವರ್ಷ ಬೇಕು ಮಾಡೋಕೆ. ಅದೇನು ದೊಡ್ಡ ಸುದ್ದಿ ಅಂದ, ಹೇಳಿ ಕೆಲಸ ಅಂದ. ಒಂದು ಕೆಲಸ ಹೇಳಿದ 1 ನಿಮಿಷ ಆಗಿದೆಲ್ಲ, ಅದು ಮುಗಿತು ನೋಡಂದು ಹೋವು. ಇವನಂತ ಅಲ್ಲೇ ಈಗ ಹೇಳಿದ್ದ ತಡೆಯೆಲ್ಲ ಮುಗಿತು. ಸಿದ್ಧಿಗಳವು ಅವಂದ್ರೆ ಆಗಿಬಿಡವು. ಹಿಂಗೆ ನಡೀತು 6 ತಿಂಗಳಾಯ್ತು, ವರ್ಷ ಆಯಿತು, 2 ವರ್ಷ ಆಯಿತು. ಅವು ಹೇಳಿದಂಗೆಲ್ಲ ಅವು ಮಾಡಿ ನೋಡು ಅಂತ ಹೇಳಿದ್ರಾಗ ಇವನು ಭಯ ಆಗಿಬಿಡ್ತು. ಏನಪ್ಪ, ಏನು ಕೆಲಸ ಹೇಳ್ಬೇಕಂತ ಎಲ್ಲ ಹೇಳಿದ. ಇನ್ನು ಏನು ಹೇಳೋದು ಕೆಲಸನೂ ಉಳ್ಕೊಂಡಿಲ್ಲ. ಇನ್ನು ಅವತ್ತ ಕೊನೆ ನಾಳೆ ಏನು ಹೇಳಬೇಕಂಬುದು ತಲೆಯಲ್ಲೇ ಬರಲಿಲ್ಲ, ಹೇಳಲಾರ್ದು ಏನು ಉಳಿದಿಲ್ಲ. ಮತ್ತು ಬೆಳಗ್ಗೆ ಬಂದು ಕೇಳಿದಾಗ ಏನು ಹೇಳಂದ್ರೆ ನಾನು ಉಳಿಯಂಗಿಲ್ಲ. ನಮ್ಮ ಗುರುಗಳು ಮೊದಲೇ ಇದ್ರ ಸಹವಾಸ ಬೇಡಂತ ಹೇಳಿದ್ರು, ಮರಾಯ ಇದು ಕೈ ಹಾಕಬೇಡಂತ ಹೇಳಿದ್ರು, ನನ್ನ ಗತಿ ಹೆಂಗಾಯ್ತಲ್ಲ ಅಂತ ಬಹಳ ದುಃಖದಿಂದ ಅನಿವಾರ್ಯವಾಗಿ ಗುರುವೇ ಗತ್ತಲ್ಲ. ಮತ್ತು ಕೊನೆಗೆ ತಪ್ಪಾಗಲಿ ಒಪ್ಪಾಗಲಿ
ಗುರುಗಳಲ್ಲೇ ಆದ ತಪ್ಪನ್ನ, ಶಿಷ್ಯರಲ್ಲಿ ಆದ ತಪ್ಪನ್ನು ಗುರು ಶಿಷ್ಯರೇ ಬಗೆಹರಿಸಬೇಕು ವಿನ ಇನ್ನೊಬ್ಬರಿಂದ ಸಾಧ್ಯ ಇಲ್ಲ ಅಂತ. ಆವಾಗ ಅಲ್ಲಿಗೆ ಬಂದು ಸಾಷ್ಟಾಂಗ ಹಾಕಿ ಕಣ್ಣಾಗ ನೀರು ದಬ ದಬ ಬರ್ತದ್ದು. ಯಾಕಪ್ಪ ಶಿಷ್ಯ, ಯಾಕೆ ದುಃಖ ಪಡ್ತಲ್ಲ ಅಂತ ಗುರುಗಳು ಕೇಳಿದರು. ಅಪ್ಪ ನನ್ನ ಕ್ಷಮಿಸಿನಿ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಂದ. ಹೇಳು, ಅದೇನು ಆದ ಹೇಳಂದ್ರು ಅವ್ರು. ಇಲ್ಲಪ್ಪ ಯಪ್ಪ, ಅಂಥ ಅಪರಾಧ ನನ್ನಿಂದ ಆಗ್ಯದ, ನೀವು ಕ್ಷಮೆ ಮಾಡಬಾರ್ದು ಅಂತ ಅಂಥದಾಗ ಮಾಡ್ತೀವಿ ಅಂತ ನೀವು ನನಗೆ ಭಾಷೆ ಕೊಟ್ಟರೆ ಹೇಳ್ತೇನೆಂದಾಗ, ಹೇಳಪ್ಪ ಶಿಷ್ಯ ಅದೇನದ ಹೇಳಂದ್ರು. ನೋಡ್ರಿ, ಹಿಂಗೆ ನೀವು ಹೇಳಿದ್ರಿ, ಕೆಲವು ಜನಗಳ ಭಾವನೆಯಿಂದ ನನಗೆ ಮನಸ್ಸು ಕೂಡ ಸತ್ಯ ಅನಿಸಿ ನಿಮ್ಮ ಮೇಲೆ ಸಂಶಯಗೊಂಡು ಅನ್ಯ ಸಾಧನೆಯಿಂದ ಸಿದ್ಧಿಗಳ ಪ್ರಾಪ್ತಿ ಮಾಡಿಕೊಂಡೆ. ಆದರೆ ಪ್ರಾಪ್ತಿ ಆಗುವಾಗ ಒಂದು ಕಂಡೀಷನ್ ಹಾಕಿದ್ದು, ಅದರ ಪ್ರಕಾರ ಇಲ್ಲಿವರೆಗೂ ಎಲ್ಲವನ್ನು ಹೇಳ್ತಾ ಬಂದೆ. ನಾ ಹೇಳಿದ್ದೆಲ್ಲ ಕ್ಷಣಾರ್ಧದಲ್ಲಿ ಮುಗಿಸಿ ಬರ್ತಾವ. ನಾ ಏನಂತ ಹೇಳಬೇಕು, ಎಷ್ಟಂತ ಹೇಳಬೇಕು, ಹೇಳಲಿಕ್ಕೆ ನನ್ನ ಏನು ಉಳಿದಿಲ್ಲ. ಯಾವಾಗ ನೀನು ಹೇಳಂಗಿಲ್ಲ ಆವಾಗ ನೀವು ಉಳಿಯಂಗಿಲ್ಲ ಅಂತ ನನಗೆ ಹೇಳವ. ಮತ್ತು ಈಗ ಬಂದು ಕೇಳಿದರೆ ಹೇಳಕ್ಕೆ ಏನಿಲ್ಲ, ನಾನು ಉಳಿಯಂಗಿಲ್ಲ, ನನ್ನ ಮಾಡಿದ ತಪ್ಪನ್ನು ಕ್ಷಮಿಸು, ನಿನ್ನ ಪಾದಕದಲ್ಲಿ ನನ್ನ ಪ್ರಾಣ ಹೋಗಲಿ ಅಂತಕ್ಕಂಥ ಭಾವದಿಂದ ಅತ್ಯಂತ ವಿನಯದಿಂದ ನಮಸ್ಕಾರ ಮಾಡಿದಾಗ, ಇಲ್ಲ ಎದ್ದೇಳು ಅಂದ ಗುರು. ಹೇಳು, ಎದ್ದೇಳು, ಭಯ ಬೀಳಬೇಡ, ಭೀತಿ ಬಿಡಬೇಡ. ಈಗ ಬಂದು ಕೇಳ್ತಾವ ನಾಳೆ, ಇವತ್ತಿನ ಕೆಲಸ ಮುಗ್ದಾವ, ನಾಳೆಗಂತ ಹೇಳವಲ್ಲ. ಬಂದ ತಕ್ಷಣ ಏನಿಲ್ಲ, ಈ ಊರಿನ ಸೋಗರೇಶ್ವರ ದೇವಾಲಯದಲ್ಲಾಗಲಿ, ಯಲ್ಲಮ್ಮನ ದೇವಸ್ಥಾನದಾಗಲಿ, ಹನುಮ ದೇವಸ್ಥಾನ ಮುಂದೆ ಇರುವಂಥ ಆಲಗಂಬ ಇರ್ತಾವಲ್ಲ, ನಾಳೆಗೆ ಏನು ನಮ್ಮ ಕೆಲಸ ಅಂದ್ರೆ ಏನಿಲ್ಲ, ಏರೋದು ಇಳಿಯೋದು ಅಷ್ಟೇ ಮಾಡೋಣ ಅಂತ ಹೇಳ್ಬಿಡೋದು. ಏರೋದು ಇಳೋದು, ಏರಿದಿಲ್ಲ ಮತ್ತೆ ಇಳಿಬೇಕು, ಇಳಿದಿಲ್ಲ ಮತ್ತೆ ಏರ್ಬೇಕು ಅಂತೂ ಇಷ್ಟೇ ಬಿಡಂದ್ರು. ಆಯ್ತ್ರಿಂದ ಅವು ಬಂದು ಹೇಳ್ದ, ಇನ್ಮೇಲೆ 108 ಕೆಲಸಗಳೆಲ್ಲ ಒಂದೇ ಮಾಡೋಣ. ಏನು, ಏರೋದು ಇಳೋದು, ಏರೋದು ಇಳೋದು. ಅವುಗಳಿಗೆ ಮುಗಿಲಾರ್ದ ಕೆಲಸ ಆಯ್ತಲ್ಲ, ಏರ್ಬೇಕು ಮತ್ತೆ ಇಳಿಬೇಕು, ಇಳಿದ್ಮೇಲೆ ಮತ್ತೆ ಏರ್ಬೇಕು. ಆವಾಗ ಹೇಳಿದವು, ಇಲ್ಲ, ಇದು ನಿನ್ನ ಸ್ವಬುದ್ಧಿಯಿಂದ ನಮ್ಮ ಕೆಲಸ ಹೇಳಿಲ್ಲ, ಬಲಾಢ್ಯವಾದ ಗುರುವಿನ ಉಪದೇಶದಿಂದ ಈ ಕೆಲಸ ಸಿಕ್ಕದು ನಿನಗೆ, ನೀನು ಪಾರಾದಿ, ಇಲ್ಲಾಂದರೆ ಸತ್ತ ಹೋಗ್ತಿದ್ದೆ ಇವತ್ತು ಅಂತ ಹೇಳಿ ಅವು ಸಿದ್ಧಿಗಳು ಹೇಳಿ ಹೋದವು ಅಂತ ವೇದಾಂತದಲ್ಲಿ ಒಂದು ಕಥನೆ ಬರ್ತದೆ. ಹಾಗಾಗಿ ಇಲ್ಲಿ ಏನಂದರೆ, ಯಾವತ್ತೂ ಸಿದ್ಧಿಗಳನ್ನು ಜ್ಞಾನಿಗಳು ಅಪೇಕ್ಷೆ ಮಾಡೋದಿಲ್ಲ. ಒಂದು ಸಲ ಎಲ್ಲ ಸಿದ್ಧಿಗಳು ಬಂದು ಒಬ್ಬ ಜ್ಞಾನಿಗೆ, ಅಪ್ಪ ನೀನಾಗಿ ನಮ್ಮನ್ನು ಯಾರು ಹುಡುಕಲಿಲ್ಲ, ಪ್ರಯತ್ನ ಮಾಡಲಿಲ್ಲ, ಬೇಕು ಅನಿಸಲಿಲ್ಲ, ನಾವಾಗಿ ನಿನ್ನಲ್ಲಿ ಬಂದೀವಿ, ನಿಮ್ಮ ಆಧೀನ ಆಗ್ತೀವಿ, ನೀ ಏನು ಹೇಳ್ತಿದ್ದಿ ಅದೇ ಕಾರ್ಯವನ್ನು ಮಾಡ್ತೀವಿ, ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡು ಅಂತ ಇವೇ 8 ಮಂದಿ ಜ್ಞಾನಿಗಳು ಬಂದು ನೋಡ್ರಿ. ಅವಾಗ ಜ್ಞಾನಿ ಹೇಳ್ದ, ನನ್ನ ಮಾತು ಕೇಳ್ತಿರಲಿಲ್ಲ, ಕೇಳ್ತೀವಿ, ವಚನ ಕೊಟ್ಟರಿಲ್ಲ, ಕೊಟ್ಟಿವಿ, ಆಯಿತು, ಇವತ್ತಿಗೇನು ಮುಖ ತೋರಿಸಿರಿ, ಮುಂದೆ ಎಂದೂ ನನಗೆ ಮುಖ ತೋರಿಸ್ಬೇಡ ನನ್ನ ಜ್ಞಾನಿ. ಈಗ ಮುಖ ತೋರಿಸಿಲ್ಲ 8 ಮಂದಿ, ನನ್ನ ಮುಖ ತೋರಿಸ್ಬಾರ್ದು ನೀವು, ಹೋಗ್ರಿ ಅಂತ ಕಳಿಸ್ಬಿಟ್ರ. ಅಂದರೆ ಜ್ಞಾನಿಗೆ ಅವಶ್ಯಕತೆ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಅವನೇ ಮಹಾಜ್ಞಾನಿ ಆದಾಗ ಅನಿತ್ಯವಾದ ಇವುಗಳಿಂದ ಏನು ಲೋಕ ಕೀರ್ತಿ ಪಡಿಬೋದು, ದೊಡ್ಡವನು ಅನಿಸ್ಬೋದು, ರಂಜನೆ ಪುರುಷ ಅನ್ಬೋದು, ಸಿದ್ಧಿ ಪುರುಷ ಅನ್ಬೋದು, ಜ್ಞಾನಿಗೆ ಇದ್ರೆ ಯಾವ ಅವಶ್ಯಕತೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಬಂದರು. ನಾಳೆ ದಿನ 8ನೇ ನುಡಿಯನ್ನು ಆಧಾರವಾಗಿಟ್ಕೊಂಡು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ, ನಿತ್ಯ ನಿರಂಜನ ನಿರುಪಮನಾದ ದ್ವೈತಾಚಾರ್ಯನಿಗೆ, ಸತ್ವತ್ವಂ ಸಾಧಿಕೇಯ ತಿಳಿದ ಸತ್ಯಾನಂದನಿಗೆ, ಗರಗದ ಶ್ರೀ ಗುರು ಮಡಿವಾಳೇಶನ ವರಗ
ಪತಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧಾರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನ ತಿಳತಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮಗಳು ಹರುಷ ನಿವಾಸಿಗಳಿಗೆ ಅರವಿನ ಹಾರತಿ ಸ್ಮರಿಸುತ್ತ ಬೆಳಗಿನಿ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ ಹರಮೋಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾರಾಯಣಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ